ವಿಶೇಷವಾಗಿ ಈ ಕೊನೆಯ ಕಾಲದಲ್ಲಿ ನೀನು ನಮ್ಮನ್ನು ನಡೆಸಬೇಕಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತಾನೆ. ಅಪ್ಪ ತಂದೆ, ನೀನೇ ನಮ್ಮ ರಕ್ಷಕನು, ನಮ್ಮ ಒಡೆಯನು, ರಾಜನು, ಕರ್ತನಾದ ಯೇಸು ನೀನು ತಂದೆ. ನಿನಗೆ ಸ್ತೋತ್ರ. ಮನುಷ್ಯ ಮಾತ್ರದಲ್ಲಿ ಯಾವ ನಂಬಿಕೆ ಇಲ್ಲ. ನಮ್ಮ ನಂಬಿಕೆ, ನಮ್ಮ ನಿರೀಕ್ಷೆ, ನಮ್ಮ ಬಲವು, ನಮ್ಮ ಕೋಟೆಯು, ನಮ್ಮ ಬುರುಜು ಎಲ್ಲವೂ ನೀನೇ. ನಿಮ್ಮನ್ನೇ ನಂಬಿದ್ದೇವಪ್ಪ ತಂದೆ. ನಿನಗೆ ಸ್ತೋತ್ರ. ಇವತ್ತಿನ ದಿವಸವನ್ನು ನಮ್ಮೆಲ್ಲರ ಜೀವಿತದಲ್ಲಿ ನೀನು ಆಶೀರ್ವದಿಸು. ನಮ್ಮ ಹೋಗುವರದಪ್ಪ ನೀನು ಇದ್ದು ನಡೆಸು. ನಿನ್ನ ವಾಕ್ಯಗಳನ್ನು ನಡುಕ ಹಾಕುತ್ತಾ, ಹೌದಪ್ಪ ತಂದೆ, ನಿನ್ನ ವಾಕ್ಯವನ್ನು ಸಾರುವಂತಹ ಹೌದಪ್ಪ ತಂದೆ, ಅವನೊಂದು ಅವಕಾಶವನ್ನು ನಮಗೆ ಒದಗಿಸಿಕೊಡುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ನಿನಗೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ ಅಪ್ಪ. ಹೌದಪ್ಪ ತಂದೆ, ನೀವು ನನ್ನಲ್ಲಿ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದ್ರೆ ಬೇಡಿಕೊಳ್ಳಿರಿ, ಅದು ದೊರೆಯುವುದಂತ ಹೇಳುವಾಗ ಅಪ್ಪ ತಂದೆ, ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವಪ್ಪ ತಂದೆಯೇ. ಹೌದಪ್ಪ, ಪ್ರಾರ್ಥನೆ ಕೇಳುವವರೇ ನರೆಲ್ಲರೂ ನಿನ್ನ ಬಳಿಗೆ ಓಡಿ ಬರುವರು ಅಂತ ಹೇಳುವಾಗ ಅಪ್ಪ ತಂದೆ, ನಾವು ನಿನ್ನ ಸನ್ನಿಧಾನಕ್ಕೆ ಬಂದು ಸೇರಿದ್ದೇವೆ. ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳುವ ಆತನೇ ನಿನಗೆ ಸ್ತೋತ್ರ. ಇವತ್ತಿನ ದೇಶದಲ್ಲಿ ಸಲ್ಲಿಸುವಂತಹ ಎಲ್ಲಾ ವಿಜ್ಞಾಪನೆಗಳಿಗೆ ಅಪ್ಪ ತಂದೆ ಸದುತ್ತರವನ್ನು ಕೊಟ್ಟು ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ನಿನಗೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ ಅಪ್ಪ ತಂದೆ. ನಮ್ಮನ್ನು ಆಶೀರ್ವದಿಸು. ಈ ಬೆಳಗಿನ ಜಾವದಲ್ಲಿ ಅಪ್ಪ ತಂದೆ, ನಿನ್ನ ಸಂವಿಧಾನಕ್ಕೆ ಬಂದಂತ ಎಲ್ಲರನ್ನು ವಿಶೇಷವಾಗಿ ಆಶೀರ್ವದಿಸಿ ಬಲಪಡಿಸುವ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ನಿನಗೆ ಸ್ತೋತ್ರ. ಯುಗದ ಸಮಾಪ್ತಿಯಲ್ಲಿ ಎಲ್ಲಾ ದಿವಸಗಳಿಂದ ನಿನ್ನ ಸಂಗಡ ಇದ್ದೇನೆಂದು ವಾಗ್ದಾನ ಮಾಡಿದ ದೇವರೇ, ನಮ್ಮ ಸಂಗಡ ಇದ್ದು ನೀನು ನಡೆಸಬೇಕು. ಹೌದಪ್ಪ, ನಮ್ಮ ಸಹಾಯಕನೇ, ಹೌದಪ್ಪ, ಭೂಮಿ ಆಕಾಶಗಳ ಒಡೆಯನೇ, ನಿನಗೆ ಸ್ತೋತ್ರ. ನಮ್ಮ ಬಲಬದಿಯಲ್ಲಿ ನಮ್ಮ ನೆರಳಿನಂತೆ ಇದ್ದು ನಮ್ಮನ್ನು ಕಾಯುವಾತನು ನಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ಹೌದಪ್ಪ ನೀನು ನಮ್ಮನ್ನು ಕಾಯುತ್ತೀಯ. ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಹೌದಪ್ಪ, ಇಂದಿನಿಂದ ಸದಾ ಕಾಲವು ನೀನು ಹೋಗುವಾಗಲೂ ಬರುವಾಗಲೂ ನಿನ್ನ ಜೊತೆ ಇರುತ್ತೇನೆ ಅಂತ ವಾಗ್ದಾನ ಮಾಡಿದ ದೇವರೇ, ನಿನಗೆ ಸ್ತೋತ್ರವಾಗಲಿ, ನಿನಗೆ ಮಹಿಮೆ ಆಗಲಿ, ಆರಾಧನೆ ಆಗಲಿ ಅಪ್ಪ ತಂದೆ. ಎಲ್ಲವನ್ನು ನಿನ್ನ ಕರಗಳಿಗೆ ಸಮರ್ಪಿಸಿ ನಾನು ಪ್ರಾರ್ಥಿಸಲಾಗಿದ್ದೇನಪ್ಪ ತಂದೆ. ಹೌದಪ್ಪ ತಂದೆ, ಎಲ್ಲ ಘನಮಾನ ಮಹಿಮೆಯನ್ನು ಸ್ತುತಿ ಸ್ತೋತ್ರವನ್ನೆಲ್ಲವನ್ನು ನಿನಗೆ ಒಬ್ಬನಿಗೆ ಸಲ್ಲಿಸ್ತೇನೆ, ನಮ್ಮ ರಕ್ಷಕನ ಒಡೆಯನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ. ಆಮೆನ್. ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರ ಜಾನ್ ಡೇವಿಡ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ನಾನು ಹಾಡುವಂತನಾಗಿ ಕರುಣಾಳು ಬಾ ಯೇಸುವೇ, ಕರ ಮುಗಿದು ಬೇಡುವೆನು. ಕರುಣಾಳು ಬಾ ಯೇಸುವೇ, ಕರ ಮುಗಿದು ಬೇಡುವೆನು. ಕರ ಮುಗಿದು ಬೇಡುವೆನು. ತ್ವರೆಯಾಗಿ ಬಾ ಯೇಸುವೇ, ಕರ ಮುಗಿದು ಬೇಡುವೆನು. ತ್ವರೆಯಾಗಿ ಬಾ ಯೇಸುವೇ, ಕರುಣಾಳು ಬಾ ಯೇಸುವೇ, ಕರ ಮುಗಿದು ಬೇಡುವೆನು. ಜೀವಿತವೆಲ್ಲ ಕಾನನ ಮಾರ್ಗ, ಒಳಗೆ ತುಂಬಿಹವು ಕಾಡು ಮೃಗ. ಜೀವಿತವೆಲ್ಲ ಕಾನನ ಮಾರ್ಗ, ಒಳಗೆ ತುಂಬಿಹವು ಕಾಡು ಮೃಗ. ಏಕಾಂಗಿ ನಾನು ಈ ಬಾಳಲಿ, ಜೊತೆಯಾಗಿ ನೀ ಬಂದು ಮುನ್ನಡೆಸು. ಏಕಾಂಗಿ ನಾನು ಈ ಬಾಳಲಿ, ಜೊತೆಯಾಗಿ ನೀ ಬಂದು ಮುನ್ನಡೆಸು. ಕರುಣಾಳು ಬಾ ಯೇಸುವೇ, ಕರ ಮುಗಿದು ಬೇಡುವೆನು. ನಡೆವ ಹಾದಿ ಕಲ್ಲು ಮುಳ್ಳು, ಮಾರ್ಗವು ತುಂಬ ಕಾರಿರುಳು. ನಡೆವ ಹಾದಿ ಕಲ್ಲು ಮುಳ್ಳು, ಮಾರ್ಗವು ತುಂಬ
ಕರಿರುಳು ಕುರುಡ ನಾನು ಈ ಬಾಳಲಿ ಕಿರಣ ಹರಿಸಿ ನೀ ಬೆಳಗು ಕುರುಡ ನಾನು ಈ ಬಾಳಲಿ ಕಿರಣ ಹರಿಸಿ ನೀ ಬೆಳಗು ಕರುಣಾಳು ಬಾಯೇಸುವೆ ಕರಮುಗಿದು ಬೇಡುವೆನು ಹರಕು ದೋಣಿ ನಡುವೆ ಕಡಲ ಓಡಲ ಮೇಲೆ ತೇಲಿದೆ ಹರಕು ದೋಣಿ ನಡುವೆ ಕಡಲ ಓಡಲ ಮೇಲೆ ತೇಲಿದೆ ತೀರವ ಸೇರಿಸು ನಾವಿಕನಿಲ್ಲ ಅಂಬಿಗ ನೀನಾಗಿ ದಡ ಸೇರಿಸು ತೀರವ ಸರಿಸು ನಾವಿಕನಿಲ್ಲ ಅಂಬಿಗ ನೀನಾಗಿ ದಡ ಸೇರಿಸು ಕರುಣಾಳು ಬಾಯೇಸುವೆ ಕರಮುಗಿದು ಬೇಡುವೆನು ಕರುಣಾಳು ಬಾಯೇಸುವೆ ಕರಮುಗಿದು ಬೇಡುವೆನು ಕರಮುಗಿದು ಬೇಡುವೆನು ತ್ವರೆಯಾಗಿ ಬಾಯೇಸುವೆ ಕರಮುಗಿದು ಬೇಡುವೆನು ಕೊರೆಯಾಗಿ ಬಾಯೇಸುವೆ ಕರುಣಾಳು ಬಾಯೇಸುವೆ ಕರಮುಗಿದು ಬೇಡುವೆನು ಆಮೆನ್ ಆಮೆನ್ ಆಮೆನ್. ಈ ಸಮಯದಲ್ಲಿ ನಮ್ಮ ಹಿರಿಯರಾದಂತ ಪಾಸ್ಟರ್ ಸಾಲಮನ್ ರವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ನಮಗೆ ವಿಶೇಷವಾದಂತ ಸಂದೇಶವನ್ನು ತರುವಂತವರಾಗಿದ್ದಾರೆ. ಕರ್ತನವ್ರನ್ನ ಆಶೀರ್ವಾದ ಮಾಡಲಿ. ಬೋಧಕರೇ, ಈ ಸಮಯವನ್ನ ಅನುದಿನದ ಮನ್ನವನ್ನ ಬಡಿಸಬೇಕೆಂಬುದಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರಗಳಾಗಲಿ. ಮತ್ತೊಂದು ಮುಂಜಾನೆ ಹೊತ್ತಿನಲ್ಲಿ ದೇವರು ನಮ್ಮನ್ನೆಲ್ಲರೂ ಈ ಮಾಧ್ಯಮದ ಮುಖಾಂತರವಾಗಿ ನಾವು ಸೇರ್ ಮಾಡಿದ್ದಾನೆ. ಅದಕ್ಕಾಗಿ ಆತನಿಗೆ ವಂದನೆಯನ್ನ ಸಲ್ಲಿಸ್ತೇವೆ. ಹಾಗೂ ಬೋಧಕರಂತ ಎಂ ರಾಜರವರಿಗೆ ನಾನು ಧನ್ಯನಾಗಿದ್ದೇನೆ. ಈ ಮುಂಜಾನೆಯ ಕೂಟವನ್ನ ನಡೆಸ್ಕೊಡ್ಬೇಕೆಂಬುದಾಗಿ ಅವ್ರು ಕೇಳಿಕೊಂಡ್ರು. ಅದಕ್ಕಾಗಿ ನಾನು ಅವರಿಗೆ ವಂದನೆಯನ್ನ ಸಲ್ಲಿಸ್ತೇನೆ. ಕಳೆದ ವಾರದಲ್ಲಿ ನಾವು ವೆಸ್ಟ್ ಬೆಂಗಾಲ್ನಲ್ಲಿ ನಮ್ಮ ಇವರು ಅಲ್ಲಿಯ ನಾರ್ತ್ ಬೆಂಗಾಲ್ ಕಾನ್ಫರೆನ್ಸ್ನ ಸೆಕ್ಷನ್ನಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರನ್ನ ಭೇಟಿ ಮಾಡಿದ್ದೆ. ಅವಾಗ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು, ನಿಮ್ಗೇನ್ ಅನ್ಸುತ್ತೆ ಇಲ್ಲಿ ಸೇವೆಗಳದ ಬಗ್ಗೆ ಅಂತ ಕೇಳಿದ್ರು. ನಾನು ಹೇಳಿದೆ, ನಿಮ್ಮ ಪ್ರಾಂತ್ಯ ಬಹಳ ದೊಡ್ಡದಾಗಿದೆ, ಆದ್ರೆ ಬಹಳಷ್ಟು ಸಭೆಗಳಿಲ್ಲ. ನಿಮ್ಮ ಸಭಾ ಸದಸ್ಯತ್ವವನ್ನ ನಾವು ನೆನೆಸುವಾಗ ಬಹಳ ಕಡಿಮೆ ಇದೆ. ಸೊ ಹಾಗಾಗಿ ಒಂದು ಸಲಹೆ ಕೊಟ್ಟೆ ಅವ್ರಿಗೆ. ಏನಂತ ಹೇಳಿದ್ರೆ, ನೀವು ಬಹಳಷ್ಟು ಎವಾಂಜಲೈಸ್ ಮಾಡಬೇಕು, ನೀವು ಬಹಳಷ್ಟು ಸ್ವಾರ್ಥ ಸೇವೆಗಳನ್ನ ಮಾಡಬೇಕು, ಅಂದಾಗೆ ಜನಗಳನ್ನ ನೀವು ಗೆಲ್ಲಬಹುದು ಅಂತ ಸಲಹೆ ಕೊಟ್ಟೆ. ಆವಾಗ ಅವರು ಹೇಳ್ತಾ ಇದ್ರು, ಇಲ್ಲಿ ಬಹಳಷ್ಟು ಜನ ಅನ್ಯ ಜನರೇ ಜಾಸ್ತಿ ಇದ್ದಾರೆ, ಹೇಗ್ ಮಾಡೋದು, ಬಹಳ ಕಷ್ಟ ಅನಿಸ್ತಾ ಇದೆ ಅಂತ. ನಮ್ಮ ದೇಶದ, ನಮ್ಮ ರಾಜ್ಯದಲ್ಲೂ ಕೂಡ ಬಹಳ ಜನ ಇದ್ದಾರೆ ಆ ರೀತಿ. ಸೇವೆ ಮಾಡೋದು ನಮಗೂ ಕಷ್ಟ ಇದೆ. ಇನ್ಫ್ಯಾಕ್ಟ್ ನಮ್ಮಲ್ಲಿ ಆಂಟಿ ಕನ್ವರ್ಷನ್ ಲಾ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಅಂಥದ್ರಲ್ಲಿ ಸೇವೆ ಮಾಡ್ಕೊಂಡೇ ಇದೀವಿ ನಾವು ಅಂತ ಸಾಕ್ಷಿ ಕೊಟ್ಟಾಗ ಅವ್ರಿಗೆ ಬಹಳ ಇದಾಯ್ತು. ಸೊ ಇವತ್ತಿನ ಒಂದು ಶಿರೋನಾಮೆ ನಿಮಗೆ ಬಹಳ ಆಶ್ಚರ್ಯ ಅನ್ಸ್ಬೋದು. ಇದು ಈ ಒಂದು ಹೆಣ್ಮಗಳ ಬಗ್ಗೆ ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಅನೇಕರನ್ನ ಸೇವೆಗಾಗಿ ನಾವು ಅಥವಾ ಸೇವೆ ಮಾಡಿದ್ರೆ ಅನೇಕರನ್ನ ನಾವು ಕ್ರಿಸ್ತನ ಕಡೆಗೆ ಗೆಲ್ಲಬಹುದು ಎಂಬಂತದ್ರ ಬಗ್ಗೆ ಒಬ್ಬ ಕಾನಾನ್ಯದ ಸ್ತ್ರೀ ಬಗ್ಗೆ ಇವತ್ತು ನಾನು
ನಿಮ್ಮಲ್ಲಿ ವಿಷಯಗಳನ್ನ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, 1929ರಲ್ಲಿ ಒಂದು ಎಕ್ಸ್ಕವೇಷನ್ ಅಂದ್ರೆ ಒಂದು ಪುರಾತತ್ವ ಇಲಾಖೆಯವರು ಒಂದು ಶೋಧನೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದು ಎಲ್ಲಿ ಅಂತ ಹೇಳಿದ್ರೆ ರಶ್ ಮರ ಅಂತ ಹೇಳಿ ಸಿರಿಯಾದಲ್ಲಿ ಇರ್ತಕ್ಕಂಥ ರಶ್ ಮರದಲ್ಲಿ ಒಂದು ಪುರಾತತ್ವ ಇಲಾಖೆದವರು ಏನೋ ಭೂಮಿಯನ್ನ ಅಗದು ಅಲ್ಲಿರ್ತಕ್ಕಂಥ ಸಂಶೋಧನೆಗಳನ್ನ, ಮಣ್ಣು, ಕಲ್ಲು, ಕಟ್ಟಡಗಳನ್ನ ಸಂಶೋಧನೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ 3 ವರ್ಷಗಳ ನಂತರ ಒಂದು ದೊಡ್ಡದಾದಂತ ಒಂದು ಕಲ್ಲು ಸಿಗ್ತದ. ಆ ಕಲ್ಲನ್ನ ತೆಗೆದುಕೊಂಡು ಅವರು ಶೋಧನೆ ಮಾಡ್ತಾರೆ. ಏನಪ್ಪಾ ಇದು, 3 ವರ್ಷಗಳು ತಗೊಂಡಿದ್ದೀವಿ ಕಲ್ಲು ಹುಡುಕಕ್ಕೆ, ಇದ್ರಲ್ಲಿ ಏನಿರ್ಬೋದು ಅಂತ ಹೇಳಿ ಕೊನೆಗೆ ಅದನ್ನ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಅನೇಕ ಅಂಶಗಳು ಅದರಲ್ಲಿ ಕಂಡು ಬಂದ್ವು. ಅದರಲ್ಲಿ ಬಹಳ ಪ್ರಾಮುಖ್ಯವಾದಂತ ಒಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ ಬಾಳ್ ದೇವರ ಬಗ್ಗೆ ಅಲ್ಲಿ ಪ್ರಸ್ತಾಪ ಆಗಿತ್ತು. ಇಲ್ಲಿ ಇದು ಸಿರಿಯಾದಲ್ಲಿ ಇರತಕ್ಕಂತ ರಶ್ ಶಮರ ಎಂಬಂತ ಪ್ರಾಂತ್ಯದಲ್ಲಿ ಕಂಡು ಬಂದಂತ ಒಂದು ದೊಡ್ಡ ಕಲ್ಲದು. ಆ ಕಲ್ಲಿನಲ್ಲಿ ಅವರು ಸಂಶೋಧನೆ ಮಾಡಿ ಹುಡುಕಿದ್ದೇನಂತ ಹೇಳಿದ್ರೆ ಬಾಳ್ ದೇವರ ಬಗ್ಗೆ ಅಲ್ಲಿ ವಿಚಾರಗಳು ಕಂಡು ಬಂದವು. ಬಾಳ್ ದೇವರನ್ನ ನಾವು ಕೇಳಿದ್ದೇವೆ ಹಳೆ ಒಡಂಬಡಿಕೆನಲ್ಲಿ. ಅವ್ರು ಎಷ್ಟರ ಮಟ್ಟಿಗೆ ಆ ದೇವರನ್ನ ಆರಾಧನೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅದು ದೇವರು ಒಂದು ಏನ್ ದೇವ್ರು ಅಂತ ಹೇಳಿದ್ರೆ ಹಿ ಇಸ್ ಗಾಡೆಸ್ ಆಫ್ ಸ್ಟಾಮ್ ಅಂತ, ಗಾಡೆಸ್ ಆಫ್ ಸ್ಟಾಮ್. ಸೊ ಇದು ಏನಂತೀವಿ, ಅದು ಈ ಸಮುದ್ರದಲ್ಲಿ ಸುನಾಮಿ, ಸುನಾಮಿ ಆಗ್ಲಿ, ತಿರುಗಾಳಿ ಆಗ್ಲಿ, ಸೊ ಇಂಥದನ್ನ ತಪ್ಪಿಸ್ಲಿಕ್ಕೆ ಆ ದೇವರು ಸಹಾಯ ಮಾಡ್ತಾನೆ ಅಂತ ಅಲ್ಲಿ ಪ್ರಸ್ತಾಪ ಆಗಿದೆ. ಇದನ್ನ ಕಂಡಂತ ಈ ಜನ ಬಹಳಷ್ಟು ವಿಚಾರಗಳನ್ನ ಸತ್ಯವೇದದ ಮುಖಾಂತರ ಕೂಡ ಅವ್ರು ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಕಂಡು ಬಂತು ಅತ್ಯಂತ ಪೂಜ್ಯ ಭಾವನೆಯಿಂದ ಜನರು ಆ ಪ್ರದೇಶದಲ್ಲಿ ಬಾಳ್ ದೇವರನ್ನ ಪೂಜೆ ಮಾಡ್ತಿದ್ರಂತೆ. ಸೊ ಅದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸಮುದ್ರದಲ್ಲಿ ಒಂದು ಹೊಳೆ ಮೇಲೆ ಅಥವಾ ಒಂದು ದೋಣಿ ಮೇಲೆ ಒಂದು ದೊಡ್ಡ ಏನೋ ಒಂದು ಇದನ್ನ ನೋಡಿದಿರಲ್ಲ, ಏನೋ ಕಾಳಿ ದೇವರು ನೋಡಿದಿರಲ್ಲ, ನಮ್ಮ ಇದರಲ್ಲಿ ಒಂಥರ ಬಿಲ್ ಬಾಣ ಹಿಡ್ಕೊಂಡು ಏನೋ ಒಂಥರ ಯಾರನ್ನೋ ಒಬ್ಬರನ್ನ ಸಾಯಿಸ್ದಂಗೆ. ಸೊ ಒಂದು ದೊಡ್ಡ ಚಿತ್ರ ಅಲ್ಲಿ ಕಾಣಿಸ್ಕೊಳ್ತದೆ. ಈಸ್ ಅ ಗಾಡೆಸ್ ಆಫ್ ಸ್ಟಾಮ್. ಬಿರುಗಾಳಿಯನ್ನು ಇವರು ತಪ್ಪಿಸ್ತಾರೆ ಎಂಬುದಾಗಿ ಇಲ್ಲಿ ಅದು ಅವರು ನಂಬಿದ್ರು. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನಾನಿದು ಗಾಡೆಸ್ ಅಲ್ಲ, ಗಾಡ್ ಅಂದ್ರೆ ಗಂಡ ದೇವರು, ಇದು ಹೆಣ್ಣು ದೇವರಲ್ಲ, ಗಂಡ ದೇವರು. ಇದು ಗಾಡ್ ಆಫ್ ಸ್ಟಾಮ್ ಅಂತ ಹೇಳ್ತಾರೆ. ಇಲ್ಲಿ ಇವರು ಎಷ್ಟು ಮಟ್ಟಿಗೆ ಆ ದೇವರನ್ನ ಪೂಜೆ ಮಾಡ್ತಿದ್ರು ಅಂತ ಹೇಳಿದ್ರೆ, ಪ್ರತಿ ಹಂತದಲ್ಲಿಯೂ ಕೂಡ, ಯಾಕಂದ್ರೆ ಇದು ಈ ಪ್ರದೇಶ ಎಲ್ಲಿದೆ ಅಂತ ಹೇಳಿದ್ರೆ, ಇವಾಗ ನಾವು ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ವಚನ 21ರಿಂದ, ದಯಮಾಡಿ ಯಾರಾದ್ರೂ ನನಗೆ ಸಹಾಯ ಮಾಡ್ತೀರಾ ಓದ್ಲಿಕ್ಕೆ? ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ ವಚನ 21ರಿಂದ, ಅಲ್ಲಿ ಯೇಸು ಸ್ವಾಮಿ ತೂರ್ ಮತ್ತು ಸಿದೋನ್ ಪ್ರಾಂತ್ಯವನ್ನ ದಾಟ್ಕೊಂಡು ಹೋಗ್ತಾ ಇದ್ದಾನೆ. ಯೇಸು ಅಲ್ಲಿಂದ ಹೊರಟು ತೂರ್, ಸಿದೋನ್ ಪಟ್ಟಣಗಳ ಪ್ರಾಂತ್ಯಗಳಿಗೆ ಹೋದನು. ಆ ಸೀಮೆಯಿಂದ ಕಾನ್ಯಾನ್ಯರವಳೊಬ್ಬಳು ಹೊರಟು ಬಂದು, ಸ್ವಾಮಿ, ದಾವಿದನ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಆದರೆ ಆತನು ಮುಂದೆ ಹೋಗಣಂತೆ. ಥ್ಯಾಂಕ್ ಯು ಮಾ. ಇಲ್ಲಿ ತೂರ್ ಮತ್ತು ಸಿದೋನ್ ಎಂಬಂತ ಈ ಪ್ರಾಂತ್ಯಗಳನ್ನ ನೀವು ಅದರ ಚರಿತ್ರೆಯನ್ನ ಕೇಳಿದ್ರೆ ಬಹಳಷ್ಟು ಕಠಿಣವಾದಂತ ಶಾಪವನ್ನ ಸ್ವಾಮಿ ಹಾಕ್ತದೆ. ಈ ತೂರ್, ಇದ್ರ ಬಗ್ಗೆ ಮೊದಲು ಒಂದ್ಸಾರಿ ನಿಮ್ಗೆ ಪ್ರಸಂಗ ಮಾಡಿದ್ದೀನಿ. ಟೈರ್
ಇದು ಹಳೆಯದು ಮತ್ತು ಹೊಸ ಟೈರ್ ಅಂತ ಹೇಳಿ ತೂರ್ ಎಂಬುದಾಗಿ ಕರಿತೇವೆ. ಅದು ಬಹಳ ಇತಿಹಾಸದ ಪುಟಗಳಲ್ಲಿ ನಾವು ತಿಳಿಸಿದಾಗ 331ನೇ ಕ್ರಿಸ್ತ ಶಕದಲ್ಲಿ ಈ ಒಂದು ತೂರ್ ಪ್ರಾಂತ್ಯವನ್ನ ಅಲೆಕ್ಸಾಂಡರ್ ದ ಗ್ರೇಟ್ ಸುಮಾರು ರಾಜರುಗಳು ಅದರ ಮೇಲೆ ದಾಳಿ ಮಾಡಿರ್ತಾರೆ. ಆದ್ರೆ ಇಲ್ಲಿ ಪ್ರವಾದಿ ಅಂತ ಜಕರ್ಯನು ಆ ಪ್ರಾಂತ್ಯದ ಮೇಲೆ ಒಂದು ಪ್ರವಾದನೆಯನ್ನ ನುಡಿತಾನೆ. ಆ ಪ್ರವಾದನೆ ಏನಪ್ಪಾ ಅಂತ ಹೇಳಿದ್ರೆ, ನಿನ್ನ ಕೋಟೆ ಕೊತ್ತಲಗಳನ್ನ ಕೆತ್ತಿ ಹಾಕಿ ಸಮುದ್ರಕ್ಕೆ ಹಾಕುವರು ಅಂತ ಹೇಳ್ತಾರೆ. ನಿಮ್ಮಲ್ಲಿ ಇರ್ತಕ್ಕಂಥ ಒಳ್ಳೆ ನಾರಿಯರನ್ನ ವಶಕ್ಕೆ ಹೋಗುವರು ಎಂಬುದಾಗಿ ಅಲ್ಲಿ ಬಹಳಷ್ಟು ಇದ್ರ ಬಗ್ಗೆ ನಾನು ಮೊದಲು ಎಜಿಕೇಲ್ ಬರೆದಂತ ಗ್ರಂಥದಲ್ಲೂ ಕೂಡ ಇದೆ. ಇದ್ರ ಬಗ್ಗೆ ನಾನು ತಿಳಿಸಿದ್ದೇನೆ. ಅದು ಹೆಚ್ಚು ನಾನು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕಂದ್ರೆ ಇದನ್ನ ಮೊದಲೇ ಒಂದ್ಸರಿ ಹೇಳಿದ್ದೇನೆ. ಸೊ ಈ ತೂರ್ ಮತ್ತು ಸಿದೋನ್ ಎಂಬಂತ ಇದು ಅನ್ಯ ದೇಶದ ಒಂದು ಪ್ರಾಂತ್ಯಗಳು. ಇವಾಗ ಏನಂತಂದ್ರೆ ಇದನ್ನ ಈಗ ಲೆಬನಾನ್ ಏನಂತ ಹೇಳ್ತೀವಲ್ಲ, ಆ ಭಾಗಕ್ಕೆ ಸೇರಿರ್ತಕ್ಕಂಥ ಒಂದು ಪ್ರದೇಶಗಳಾಗಿದೆ. ಇಸ್ರೇಲ್ ದೇಶಕ್ಕೆ ಸೇರಿರ್ತಕ್ಕಂಥದ್ದಲ್ಲ. ಅವಾಗ ಮೊದಲ ಕಾಲದಲ್ಲಿ ಇದು ಸಿರಿಯ ದೇಶ ಇದನ್ನೆಲ್ಲ ವಶಪಡಿಸ್ಕೊಂಡಿತ್ತು. ಈಗ ಲೆಬನಾನ್ ಮತ್ತು ಬೇರೂಟ್ ಇವು ಬೇರೆ ಬೇರೆ, ಸಿರಿಯಾದ ಕ್ಯಾಪಿಟಲ್ ಬೇರೂಟ್, ಲೆಬನಾನ್ ಬೇರೆ ಆಯಿತು. ಸೊ ಹಾಗಾಗಿ ಇದು ಲೆಬನಾನ್ ಪ್ರಾಂತಕ್ಕೆ ಸೇರಿರ್ತಕ್ಕಂಥದ್ದಾಗಿದೆ. ಇಲ್ಲಿ ನಾನು ಈ ವಿಚಾರಗಳನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅಲ್ಲಿಂದ ಒಂದು ಹೆಣ್ಮಗಳು ಕಾನ್ಯನ್ನೊಬ್ಬಳು ಸ್ತ್ರೀ ಯೇಸು ಸ್ವಾಮಿಯನ್ನ ಕಂಡು ಏನ್ ಹೇಳ್ತಾ ಇದ್ದಾಳೆ ನೋಡಿ. ಅಲ್ಲಿ ಈ ಹೆಣ್ಮಗಳನ್ನ ನೀವು ನೆನ್ಸ್ಕೋಬೇಕು. ಈಗ ಏನ್ ದೇವರನ್ನ ಪೂಜೆ ಮಾಡ್ತಾ ಇದ್ರು ಸಿರಿಯಾದಲ್ಲಿ? ಬಾಳ್ ದೇವರು ಅವರ ಯಾವುದೇ ಕಷ್ಟಗಳಿಗೆ ಸ್ಪಂದಿಸಿರ್ಲಿಲ್ಲ. ಇಲ್ಲಿ ಈ ಹೆಣ್ಮಗಳು ಯಾಕೆ ದಾವೀದನ ಕುಮಾರನಾದಂತ ಯೇಸುವೆ ನನ್ನನ್ನ ಕರುಣಿಸು ಅಂತ ನೋಡಿ ಎಷ್ಟು ಧೈರ್ಯದಿಂದ ಆಕೆ ಯೇಸು ಸ್ವಾಮಿಯನ್ನ ಏನಂತ ಅಡ್ರೆಸ್ ಮಾಡ್ತಾ ಇದ್ದಾಳೆ ನೋಡಿ. ಏನಂತ? ದಾವೀದ ಕುಮಾರನೇ ನೋಡಿ, ದಾವೀದ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ನೀನು. ಆಕೆಗೆ ಯಾರು ಹೇಳ್ಕೊಟ್ರು? ಸ್ವಲ್ಪ ನಾವು ಯೋಚನೆ ಮಾಡ್ಬೇಕಿದನ್ನ. ಆಕೆಗೆ ಯಾರು ಸಾರ್ ಕೊಟ್ರು? ಯೇಸು ಕ್ರಿಸ್ತನು ಅದ್ಭುತ ಮಾಡ್ತಾನೆ, ಯೇಸು ಕ್ರಿಸ್ತ ದಾವೀದ ವಂಶದವನು, ಮರಿಯಳ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥವನು, ನಜರೇತಿನಲ್ಲಿ ಬೆಳೀತಾ ಇದ್ದಾನೆ, ಬೆತ್ಲೆಹೇಮ್ನಲ್ಲಿ ಹುಟ್ಟಿದ. ಯಾರು ಹೇಳ್ಕೊಟ್ರ ಹೆಣ್ಮಗಳಿಗೆ? ಪ್ರಿಯರೇ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಇಲ್ಲಿ 2 ಪಾಠಗಳನ್ನ ಇವತ್ತು ಬಹಳ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಇವತ್ತು ಈ ಒಂದು ಅಂಶವನ್ನ ನಮಗೆ ಇವತ್ತು ಆರಿಸ್ಕೊಟ್ಟಿದ್ದಾನೆ. ನಾನು ಇದೊಂದು ಅವಕಾಶ ಅಂತ ನೆನ್ಸ್ಕೊಳ್ತೇನೆ. ಯಾಕಂದ್ರೆ ಇದರಲ್ಲಿ ಈ ಒಂದು ಚರಿತ್ರೆ, ಈ ಒಂದು ಹೆಣ್ಮಗಳ ಚರಿತ್ರೆ ನನಗೆ ಬಹಳ ಇಷ್ಟ. ಅನ್ಯ ಜನಾಂಗದ ಒಂದು ಹೆಣ್ಮಗಳು ಇವತ್ತು ಯೇಸು ಸ್ವಾಮಿಯನ್ನ, ದಾವೀದ ಕುಮಾರನ್ನೇ ಕರುಣಿಸು, ನನ್ನ ಮಗಳಿಗೆ ದೇವ ಹಿಡಿದಿದೆ ನೋಡಿ. ಆ ಬಾಳ್ ದೇವರು ಅವ್ರು ಸಹಾಯ ಮಾಡಿತ್ತ? 12 ವರ್ಷದ ರಕ್ತ ಕುಸುಮ ರೋಗಿಯನ್ನ ನೀವು ನೋಡ್ರಿ. ತನ್ನಲ್ಲಿರ್ತಕ್ಕಂಥ ಆಕೆ ಕ್ರೈಸ್ತಳಾಗಿರ್ಲಿಲ್ಲ, ಯಹೂದ್ಯಳಾಗಿರ್ಲಿಲ್ಲ, ಅನ್ಯ ಜನಾಂಗದ ಒಂದು ಹೆಣ್ಮಗಳಾಗಿದ್ಲು. ಆದ್ರೂ ಕೂಡ ಯೇಸುಸ್ವಾಮಿಯ ಮೇಲೆ ನಂಬಿಕೆ ಇಟ್ಟು ಹಿಂಬದಿಯಿಂದ ಬಂದು ಆತನ ಉಡುಪನ್ನ ಸ್ಪರ್ಶಿಸ್ತಾಳ ನೋಡಿ. ಎಂತ ಒಂದು ನಂಬಿಕೆ ಅವರಲ್ಲಿ. ಈ ಹೆಣ್ಮಗಳಲ್ಲೂ ಕೂಡ ನೀವು ನೋಡಿ, ಆ ಮುಂದಿನ ವಚನಗಳನ್ನ ಕೇಳಿಸ್ಕೊಂಡ್ರಿ, ಬಹಳ ಚೆನ್ನಾಗಿದೆ. ಸಹೋದರಿ ಅವರು ಓದ್ರಿ ಅದನ್ನ. ಆದರೆ ಆತನು ಆಕೆಗೆ ಏನೂ ಉತ್ತರ ಕೊಡಲಿಲ್ಲ. ಆಕೆಗೆ ಯಾವುದು ಉತ್ತರ ಕೊಡ್ಲಿದ್ದಕ್ಕೆ ಬಿಟ್ಬಿಟ್ಲ ನೋಡಿ. ಮುಂದೆ ಹೇಳುತ್ತೆ ನೋಡ್ರಿ. ಆಗ ಆತನ ಶಿಷ್ಯರು ಬಂದು, ನಮ್ಮ ಹಿಂದೆ ಕೂಗಿಕೊಂಡು ಬರುತ್ತಾಳೆ, ಆಕೆಯನ್ನು ಕಳುಹಿಸಿ ಬಿಡು ಎಂದು ಆತನನ್ನು ಬೇಡಿಕೊಂಡರು. ನೋಡ್ರಿ, ಇಲ್ಲಿ ಆ ಶಿಷ್ಯರು ಹೇಳ್ತಕ್ಕಂಥ ಈ ಮಾತು ನಿಜವಾಗ್ಲು ಎಷ್ಟು ಕಠಿಣವಾದಂತದ್ದಲ್ವಾ ನೋಡಿ. ಈ ಹೆಣ್ಮಗಳು ಏನೋ ಕೂಗ್ಕೊಂಡ್ ಬರ್ತಾ ಇದ್ದಾಳೆ, ಅವಳನ್ನ ಕಳಿಸ್ಬಿಡ್ರಿ. ಇವತ್ತು ಅನ್ಯ ಜನರನ್ನ ನಾವು ಬಹಳ ದೂಷಣೆ ಮಾಡಬಹುದು. ಇವತ್ತು ನಾವು ಅವ್ರನ್ನ ಪ್ರೀತಿಯಿಂದ ಗೆಲ್ಲುವುದಾದ್ರೆ ಇವತ್ತು ಎಷ್ಟೋ ಜನ ಅನ್ಯರು ಕ್ರೈಸ್ತರಾಗ್ತಾರೆ.
ಈಗ ಹೆಣ್ಮಗಳಿಗೆ ಯಾರಪ್ಪ ಹೇಳ್ಕೊಟ್ರು? ಯಾರಪ್ಪ ಬೈಬಲ್ ಸ್ಟಡಿ ಕೊಟ್ರು? ಯಾರಪ್ಪ ಯೇಸುಸ್ವಾಮಿ ಬಗ್ಗೆ ಪರಿಚಯ ಮಾಡಿಕೊಟ್ರು? ನೋಡಿ, ಈ ವಿಚಾರಗಳನ್ನ ನಾವು ಆಲೋಚನೆ ಮಾಡುವಾಗ ದೇವರು ಯಾವ ರೀತಿಯಾಗಿ ಅದ್ಭುತಗಳನ್ನ ಅನ್ಯ ಜನಾಂಗಗಳ ಮಧ್ಯದಲ್ಲಿ ಮಾಡ್ತಾನೆ, ಅನ್ಯ ಜನಾಂಗದವರಿಗೆ ದೇವರು ಯಾವ ರೀತಿಯಾಗಿ ತೋರಿಸಲ್ಪಟ್ಟಿದ್ದಾನೆ, ಯೇಸು ಸ್ವಾಮಿ ಅಥವಾ ದೇವರು ಸತ್ಯ ದೇವರು. ಇದರಲ್ಲಿ ನೀವು ನೋಡ್ತೀರಿ ಅಪೊಸ್ತಲರ ಕೃತ್ಯಗಳಲ್ಲಿ 18ನೇ ಅಧ್ಯಾಯ 19ನೇ ಅಧ್ಯಾಯದಲ್ಲಿ ಕಾಣಿಸುತ್ತೆ. ಅಲ್ಲಿ ಒಂದು ಚರಿತ್ರೆ ಇದೆ, ನೀವು ನೋಡಿದಿರಿ, ಅದನ್ನ ಕೇಳಿದಿರಿ. ಅಲ್ಲಿ ಕುಲಿಮನ ಕೆಲಸವನ್ನ ಮಾಡ್ತಕ್ಕಂತ ಒಬ್ಬ ವ್ಯಕ್ತಿ ಡೆಮೇತ್ರಿ ಏನೋ ಅಂತ ಹೇಳ್ತದೆ, ನೋಡಿ ಕೇಳಿದಿರಿ ಹೆಸರು. ಅವನು ಡೈನಾ ದೇವತೆಗಳಿಗೆ ಬೆಳ್ಳಿಯ ಮುಖಾಂತರವಾಗಿ ದೇವತೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದ. ಆತನು ಗೊತ್ತಿಲ್ಲ, ಹೌದು ಸತ್ಯ ದೇವರೊಬ್ಬನಿದ್ದಾನೆ. ಆದ್ರೆ ಡೆಮೇತ್ರಿಯನಿಗೆ ಪೌಲನ ಬಂದು ಹೇಳ್ತಾನೆ, ಪೌಲ ಬಂದು ಡೆಮೇತ್ರಿಯನಿಗೆ ಹೇಳ್ತಾನೆ, ಇದು ದೇವರಲ್ಲ, ಈ ಬೆಳ್ಳಿಯಿಂದ ಬಂಗಾರಗಳಿಂದ ಮಾಡಿರ್ತಕ್ಕಂತ ಗೊಂಬೆಗಳು ಇದು ದೇವರಲ್ಲ. ಕೊನೆಗೆ ಅವನು ದೊಡ್ಡ ದಂಗೆಯನ್ನೇ ಎಬ್ಬಿಸ್ತಾನೆ. ನೀವು ಕೇಳಿರ್ಬೇಕು ಅದ್ರ ಬಗ್ಗೆ. ಆ ಊರ್ ಜನರನ್ನು ಮತ್ತು ಆ ಕುಲಿಯುವ ಕೆಲಸ ಮಾಡ್ತಕ್ಕಂಥವ್ರನ್ನೆಲ್ಲರನ್ನು ಕರ್ಕೊಂಡು ಬಂದು ದೊಡ್ಡ ಗದ್ದಲ ಮಾಡ್ತಾನೆ. ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ, ಆತನ ಒಂದೇ ಒಂದು ಮಾತು ಹೇಳ್ತಾನೆ, ಸೃಷ್ಟಿಕರ್ತನಾದಂತ ದೇವರೊಬ್ಬರಿದ್ದಾನೆ, ಆತನು ಯೆಹೋವನು ಮಾತ್ರ. ಈ ವಿಚಾರವನ್ನ ಯಾವಾಗ ಹೇಳಿದ್ರು ಅವ್ರನ್ನ ಸಹಿಸಿಕೊಳ್ಳಲಾರದಂತ ಒಂದು ಚಿಂತೆ ಆಗೋಯ್ತು. ಆಮೇಲೆ ಅವ್ರ ಕಸುಬಿಗೆ ದೊಡ್ಡ ಸಮಸ್ಯೆ ಆಗ್ಲಿಕ್ಕಾಯ್ತು. ಅವರ ಹಣದ ಕೊರತೆಗಳು ಕಡಿಮೆ ಆಗ್ಲಿಕ್ಕೆ ಶುರುವಾದವು. ಅದರಿಂದ ಅವ್ರು ದಂಗೆ ಎಬ್ಬಿಸ್ತಾರೆ. ನೋಡಿ, ಈ ಹೆಣ್ಮಗಳಿಗೆ ಸ್ವಾಮಿ ಕಿವಿ ಕೊಡೋದಿಲ್ಲ, ಆದ್ರೂ ಬಿಟ್ಬಿಡ್ಲ. ಆ ಶಿಷ್ಯರು ಹೇಳ್ತಾ ಇದ್ದಾರೆ, ಸ್ವಾಮಿ ಯಾಕೆ ಕೂಗ್ಕೊಂಡ್ ಬರ್ತಾ ಇದ್ದಾಳೆ, ಆಕೆಯನ್ನ ಕಳಿಸ್ಬಿಡು. ಮುಂದೆ ಕೇಳಿಸ್ಕೊಂಡ್ರೆ, ವಚನಗಳನ್ನ ಕೇಳಿಸ್ಕೊಂಡ್ರೆ ಚೆನ್ನಾಗಿದೆ. ಅದಕ್ಕಾತನು, ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲನ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳಿಸಲ್ಪಟ್ಟವನಲ್ಲ ಅಂದನು. ನೋಡಿ, ಒಂದು ಭಾಗದಲ್ಲಿ ಯೇಸು ಸ್ವಾಮಿಯನ್ನು ಕೂಡ ಹೇಳ್ತಾರೆ, ಇದು ನಾನು ಇಸ್ರಾಯೇಲ್ ಕುಟುಂಬಕ್ಕೆ, ಇಸ್ರಾಯೇಲ್ ವಂಶಕ್ಕೆ ನನ್ನ ರಕ್ಷಣೆ ಉಂಟು ಮಾಡ್ಬೇಕೆಂಬುದಾಗಿ. ನೋಡಿ, ಇಲ್ಲಿ ಆತನ ಉದ್ದೇಶ ಅದಾಗಿರ್ಲಿಲ್ಲ. ಮುಂದೆ ಚೆನ್ನಾಗಿ ಹೇಳುತ್ತೆ. ಇದನ್ನ ಏನಪ್ಪ ಅಂತ ಹೇಳಿದ್ರೆ, ಎರಡು ಪ್ರಾಮುಖ್ಯವಾದಂತ ಪಾಠಗಳನ್ನ ಇವತ್ತು ಯಾರು ಯೇಸು ಸ್ವಾಮಿ ತಿಳಿಸ್ಬೇಕೆಂಬುದಾಗಿ ಆಸೆ ಪಡ್ತಾರೆ. ಮೊದಲನೇದು, ಈ ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ. ಈ ಎರಡು ವಿಚಾರಗಳನ್ನ ನಾನು ಹೇಳಿ ನಾನು ಮುಗಿಸ್ತೇನೆ. ಬಹಳ ಚೆನ್ನಾಗಿ ವಿಚಾರ ಇದು. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನೀವು ಇದನ್ನ ಬಹಳ ಸೂಕ್ಷ್ಮವಾಗಿ ಓದ್ತಾ ಹೋದ್ರೆ, ಸ್ವಾಮಿ ಯಾವತ್ತೂ ಕೂಡ ಭಕ್ತರ ಕೂಗನ್ನ ಆತನ ಯಾವತ್ತೂ ಕೂಡ ತಳ್ಳಿ ಬಿಡುವುದಿಲ್ಲ. ಆದ್ರೆ ಇಲ್ಲಿ ಸ್ವಲ್ಪ ಅಲಕ್ಷ್ಯ ಮಾಡ್ತಾನೆ, ಕಿವಿ ಕೊಡೋದಿಲ್ಲ. ಶಿಷ್ಯರು ಬೇರೆ ಅದ್ರಲ್ಲಿ ಹೇಳ್ತಾ ಇದ್ದಾರೆ, ಸ್ವಾಮಿ ಈಕೆನ ಕಳಿಸ್ಬಿಡು, ಯಾಕೋ ಕೂಗ್ಕೊಂಡ್ ಬರ್ತಾ ಇದ್ದಾಳೆ. ಆದ್ರೆ ಆ ಹೆಣ್ಮಗಳಲ್ಲಿ ಇರ್ತಕ್ಕಂತ ಬಲವಾದಂತ ನಂಬಿಕೆ ಇವತ್ತು ನಾವೆಲ್ಲರೂ ಕೂಡ ಆಲೋಚನೆ ಮಾಡ್ಬೇಕು. ಆ ಹೆಣ್ಮಗಳಲ್ಲಿ ಇರ್ತಕ್ಕಂತ ಬಲವಾದಂತ ನಂಬಿಕೆ ಇದು ಇವತ್ತು ನಾವು ಅದನ್ನ ಆಲೋಚನೆ ಮಾಡ್ಬೇಕು. ಯಾವ ರೀತಿಯಾಗಿ ನೋಡಿ, ಆಕೆಗೆ ಸಮಸ್ಯೆ ಬಂತು, ಆ ಸಮಸ್ಯೆಯನ್ನ ಬಗೆಹರಿಸ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಸ್ವಾಮಿನ ನಂಬ್ಕೊಂಡು ಬರ್ತಾ ಇದ್ದಾಳೆ, ಸ್ವಾಮಿ ಇಲ್ಲಿ ಕಿವಿ ಕೊಡ್ತಾ ಇಲ್ಲ. ಶಿಷ್ಯರು ಬೇರೆ ಅಲಕ್ಷ್ಯತನದ ಒಂದು ಬುದ್ಧಿಯನ್ನ ತೋರಿಸ್ತಾ ಇದಾರೆ. ಆವಾಗ ಸ್ವಾಮಿ ಅವ್ರಿಗೆ ಹೇಳ್ತಾನೆ, ಇನ್ನೊಂದು ಮಾತಿದ್ದೆ ನೋಡಿ, ಕೇಳಿಸ್ಕೊಳ್ಳಿ ಮುಂದೆ. ಆಗ ಆಕೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನನಗೆ ಅನುಗ್ರಹ ಮಾಡಬೇಕು ಅಂದಳು. ಅದಕ್ಕಾತನು, ನೋಡಿ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು, ಆಕೆ, ಸ್ವಾಮಿ, ಆ ಮಾತು ನಿಜವೇ. ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಅಂದಳು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಸ್ವಾಮಿ ಹೇಳಿರ್ತಕ್ಕಂತ ಮಾತಿಗೆ ಆಕೆ ಎಂತ ಉತ್ತರ ಕೊಡ್ತಾಳೆ ನೋಡಿ.
ಹೌದು, ನನಗೂ ಗೊತ್ತು ಬೋಧಕರೇ, ಸ್ವಾಮಿ, ನನಗೂ ಗೊತ್ತಿದೆ. ಆದ್ರೆ ಆ ಮೇಜಿನಿಂದ ಬಿದ್ದಿರ್ತಕ್ಕಂಥ ಆಹಾರಗಳನ್ನ ನೋಡಿ, ಇದು ದೇವರ ಮಕ್ಕಳಿಗೆ ಕೊಡ್ತಕ್ಕಂಥ ಆಹಾರವನ್ನ ಅನ್ಯರಿಗೆ ನಾವು ಕೊಡಬಾರ್ದಲ್ವಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಆಕೆ ಹೆಣ್ಮಗಳು ಹೇಳ್ತಿದ್ದಾಳೆ, ಹೌದು ಸ್ವಾಮಿ, ಮೇಜಿನ ಮೇಲೆ ಇರ್ತಕ್ಕಂಥ ಆಹಾರ ಕೆಳಗಡೆ ಬಿದ್ದಾಗ ಅದನ್ನ ನಾಯಿಮರಿಗಳು ತಿಂತಾವಲ್ಲ, ಅದೇ ರೀತಿಯಾಗಿ ಇವತ್ತು ನಾನು ಈ ಸತ್ಯ ವಾಕ್ಯವನ್ನ, ಸತ್ಯ ದೇವರನ್ನ ತಿನ್ಲಿಕ್ಕೆ, ಸೇವಿಸ್ಲಿಕ್ಕೆ ನಾನು ಬಂದಿದ್ದೀನಲ್ಲ ಎಂಬುದಾಗಿ ಹೇಳತೊಡಗಿದ್ಲು. ಆವಾಗ ಸ್ವಾಮಿ ಹೇಳ್ತಾನೆ ನೋಡಿ, ಮುಂದೆ ನೋಡಿ. ಆಗ ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು. ನೋಡಿ, ಇಲ್ಲಿ ಎಂತ ಒಂದು ನಂಬಿಕೆ ನೋಡಿ. ಬೋಧಕರೇ, ಮೇಜಿನ ಮೇಲಿಂದ ಬಿದ್ದಂತ ಆಹಾರವನ್ನ ನಾಯಿಗಳು ತಿಂತವಲ್ಲ, ಅದೇ ರೀತಿಯಾಗಿ ಇವತ್ತು ನಾನು ಆ ನಾಯಿಯ ಸ್ಥಾನದಲ್ಲಿ ಈ ವಾಕ್ಯವನ್ನ ತಿನ್ಲಿಕ್ಕಾಗಿ ನಾನು ಬಂದಿದ್ದೇನಲ್ಲ. ನನ್ನನ್ನು ಯಾಕಪ್ಪ ನೀನ್ ತಳ್ಳಿಬಿಡ್ತಿದ್ದೀಯ, ನನ್ನನ್ನು ಯಾಕಪ್ಪ ನೀನ್ ಕೈ ಬಿಡ್ತಿದ್ದೀಯ ಅಂತ ಹೇಳಿ ಆಕೆ ಬೇಡತೊಡಗಿರೋದು. ಸ್ವಾಮಿಗೆ ಅಡ್ಡ ಬೀಳ್ತಾಳೆ, ಅಡ್ಡ ಬಿದ್ದು ಬೇಡ್ಕೊಳ್ತಾಳೆ, ಸ್ವಾಮಿ. ಪ್ರಿಯರೇ, ಇವತ್ತು 2 ವಿಚಾರಗಳನ್ನ ಇಲ್ಲಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದು ಪಾಠ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಆ ಶಿಷ್ಯರು ಅಥವಾ ಯಹೂದಿಗಳು ಅನ್ಯರನ್ನ ಗಮನಿಸ್ತಿರ್ತಿರ್ಲಿಲ್ಲ, ಅನ್ಯರಿಗೆ ಗೌರವನ ಕೊಡ್ತಿರ್ಲಿಲ್ಲ, ಅನ್ಯವರನ್ನ ಪ್ರೀತಿ ಮಾಡ್ತಕ್ಕಂಥವ್ರಾಗಿರ್ಲಿಲ್ಲ. ಇವತ್ತು ನಾವು ಅನ್ಯರನ್ನ, ನಾನು ನಾರ್ತ್ ಬೆಂಗಾಲ್ ಸೆಕ್ಷನ್ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ, ಅವ್ರು ನನ್ನ ಸ್ನೇಹಿತರೇ. ಅವ್ರಿಗೆ ನಾನು ಆ ವಿಚಾರವನ್ನ ಹೇಳ್ಕೊಡ್ತಾ ಇದ್ದೆ. ನೋಡಿ, ಅನ್ಯರನ್ನ ಪ್ರೀತಿಯಿಂದ ನಾವು ಗೆಲ್ಲಬೇಕು. ಅವ್ರು ನಮ್ಮನ್ನ ನಮ್ಮ ವಾಕ್ಯವನ್ನ ನಂಬಲಿಕ್ಕಿಲ್ಲ. ಅವರು ದ್ವೇಷ ಮಾಡ್ತಕ್ಕಂಥವ್ರು ಆಗ್ತಾರೆ. ಕ್ರೈಸ್ತರಂದ್ರೆ ಅವ್ರಿಗೆ ಬಹಳ ಹಿಂಸೆ, ಅವ್ರಿಗೆ ಅವ್ರಿಗೆ ಅಲರ್ಜಿ ಅವ್ರಿಗೆ. ಅದಕ್ಕೆ ಅದು ಸರಿಯಾದಂಥದ್ದಲ್ಲ ಅವ್ರಿಗೆ. ಆದರೆ ಉಪಕರಣಗಳು ನಮ್ಮಲ್ಲಿ ಇಲ್ಲ. ಇಲ್ಲೇ ನಾನು ಹೇಳಿದೆ, ಇಲ್ಲೇ ವೆಸ್ಟ್ ಬೆಂಗಾಳಲ್ಲೇ ಮದರ್ ತೆರೇಸಾ ಅವರು ಮಾಡಿರ್ತಕ್ಕಂಥದ್ದೇನು, ಪ್ರೀತಿಯಿಂದ ತಾನೇ ಅವ್ರನ್ನ ಎಲ್ಲರನ್ನ ಗೆದ್ದಿಲ್ಲ. ನೀವು ಸಮಾಜ ಯಾವ್ದನ್ನ ತಳ್ಳಿಬಿಟ್ಟಿತ್ತು, ಸಮಾಜ ಯಾವ್ದನ್ನ ಕೈ ಬಿಟ್ಟಿದ್ರು, ಸಮಾಜ ಯಾರನ್ನ ಸ್ಪರ್ಶಿಸ್ತಿರ್ಲಿಲ್ಲ, ಆ ಜನರ ತಾನೇ ಮೆಕೆದೋನ್ಯದಿಂದ ಬಂದಿರ್ತಕ್ಕಂಥ ಈ ಹೆಣ್ಮಗಳು ಬಂದು ಏನ್ ಮಾಡಿದ್ಲು, ಸ್ಪರ್ಶಿಸಿದ್ಲು, ಪ್ರೀತಿಯನ್ನ ತೋರಿಸಿದ್ಲು. ಯೇಸು ಕ್ರಿಸ್ತನ ಮಾದರಿಯನ್ನ ಆಕೆ ಬೋಧನೆ ಮಾಡ್ಲಿಲ್ಲ, ಆಕೆ ತೋರಿಸಿಕೊಟ್ಲು. ತನ್ನ ಜೀವನದ ಮುಖಾಂತರವಾಗಿ ತೋರಿಸಿಕೊಟ್ಲಲ್ಲ. ವಿಲಿಯಂ ಕ್ಯಾರಿ ನೋಡಿ, ಅವರು ಈ ಪ್ರದೇಶದಲ್ಲಿ ನಿಮ್ಮ ಪ್ರದೇಶದಲ್ಲೇ ಬಂದು ಸೇವೆ ಮಾಡಿದ್ರಲ್ಲ ಅಂತ ಹೇಳಿದಾಗ ಅವ್ರು ಬಹಳ ಆಶ್ಚರ್ಯ ಆಯ್ತು. ಹೌದು ಪಾಸ್ಟ್ರೆ, ನಾವು ಮಾಡ್ಬೇಕು. ನಮ್ಮಲ್ಲಿ ಕೆಲಸಗಾರರು ಕಡಿಮೆ ಇದ್ದಾರೆ. ಆಮೇಲೆ ಕೆಲಸಗಾರರು ಕಡಿಮೆ ಆಗೋದಲ್ಲ, ಅವ್ರು ಇನ್ನೊಂದು ಮಾತನ್ನು ಹೇಳಿದ್ರೆ ಬಹಳ ಅದು ಆಶ್ಚರ್ಯ. ಪ್ರೊಫೆಷನಲ್ ಪಾಸ್ಟರ್ಸ್ ಇಲ್ಲ ನಮ್ಮಲ್ಲಿ ಅಂತ ಹೇಳಿದ್ರು. ಅಂದ್ರೆ ದೇವರ ವಾಕ್ಯವನ್ನ ಸ್ಪಷ್ಟವಾದಂತ ರೀತಿಯಲ್ಲಿ ಹೇಳಲಿಕ್ಕೆ ಯೋಗ್ಯತವಾದಂತ ಬೋಧಕರುಗಳಿಲ್ಲ. ಹಾಗಾಗಿ ಇವತ್ತು ನಾವೇನಾಗಿದ್ದೀವಿ, ನಮ್ಮ ಪ್ರಾಂತ್ಯ ಬಹಳ ಹಿಂದೆ ಉಳಿದಿದೆ. ಅವ್ರದ್ದು ಸಭಾ ಸದಸ್ಯತ್ವ ತಮ್ಮ ಯೂನಿಯನ್ ಎಲ್ಲ ಸಭಾಸತ್ವ ಸೇರ್ಕೊಂಡ್ರೆ ಬಹಳ ಕಡಿಮೆ. ಅವ್ರದ್ದು 12,000 13,000 ಜನ ಅವ್ರದ್ದು ಹೋಲ್ ಯೂನಿಯನ್. ನಮ್ಮ ಯೂನಿಯನ್ ಸೌತ್ ಸೆಂಟ್ರಲ್ ಇಂಡಿಯಾ ಯೂನಿಯನ್ ಸಭಾ ಸದಸ್ಯತ್ವ ತೆಗೆದುಕೊಂಡ್ರೆ 66,000-67,000 ಇದೆ ನಮ್ಮ ಕರ್ನಾಟಕದಲ್ಲಿ ಮತ್ತು ಗೋವಾ ಪ್ರಾಂತ್ಯ. ಸೊ ಹಾಗಾಗಿ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ, ಅದು ಮೊದಲನೇ ಪಾಠ ಏನಪ್ಪಾ ಅಂತ ಹೇಳಿದ್ರೆ, ಯಹೂದಿಗಳಿಗೆ ಸ್ವಾಮಿ ಇಲ್ಲಿ ತಿಳಿಸ್ತಕ್ಕಂಥದ್ದೇನು, ಅನ್ಯರನ್ನ ನೀವು ಬಿಡಬೇಡ್ರಿ. ತೂರ್ ಮತ್ತು ಸಿದಾನ್ ಪ್ರಾಂತ್ಯ, ಆ ಕನಾನ್ ದೇಶದ ಈ ಹೆಣ್ಮಗಳು ಅನ್ಯ ದೇಶದವಳು. ಆದ್ರೆ ಇವತ್ತು ಕ್ರಿಸ್ತನನ್ನ ನಂಬಿಕೆಯಿಂದ ಹೇಳ್ಕೊಂಡು ಬರ್ತಾ ಇದ್ದಾಳೆ, ದಾವಿದ ಕುಮಾರನೇ. ಪ್ರಿಯರೇ, ಆ ಹೆಣ್ಮಗಳಲ್ಲಿ ಇರ್ತಕ್ಕಂಥ ಒಂದು ನಂಬಿಕೆನ ನೋಡಿ. ಮೊದಲನೇದಾಯ್ತು. ಎರಡನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಯೇಸು ಸ್ವಾಮಿ ನೀವು ಯೋಹಾನ ಬರೆದ ಸುವಾರ್ತೆನೆಲ್ಲ ಕಾಣಿಸುತ್ತೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬರುವಾಗ, 2ನೇ ಸಾರಿ ಬರುವಾಗ, ನಂಬಿಕೆಯನ್ನ ಕಾಣುವನು 8:18 ಕಾಣಿಸುತ್ತೆ. ನಂಬಿಕೆಯನ್ನ ಕಾಣುವನು ಎಂಬುದಾಗಿ ಹೇಳುತ್ತೆ. ಅಂದ್ರೆ
ಆ ನಂಬಿಕೆ ಎಂಬಂತ ವಿಚಾರವನ್ನ ಸ್ವಾಮಿ ಈ ಲೋಕಕ್ಕೆ ಆತನು ಬಂದಾಗ ಕಾಣ್ತಾನೋ? ಇವತ್ತು ದೊಡ್ಡ ಪ್ರಶ್ನೆ ಅದು. ನಮ್ಮ ಕ್ರೈಸ್ತರಲ್ಲಿ ನಂಬಿಕಸ್ಥರನ್ನ ಕಾಣ್ತಾನೋ, ನಂಬಿಕೆಯನ್ನ ಕಾಣ್ತಾನೋ? ಪ್ರಿಯ ದೇವ ಜನರೇ, ಇವತ್ತಿನ ಈ ಒಂದು ಝೂಮ್ ಮಾಧ್ಯಮದಲ್ಲಿ ಸೇರಿಕೊಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಇವತ್ತು ದೊಡ್ಡ ಜವಾಬ್ದಾರಿಗಳಿದೆ ನಮ್ಗೆ. ನಮ್ಮ ಜೀವನದ ಮುಖಾಂತರವಾಗಿ ಕ್ರಿಸ್ತನು ಏನು ಎಂಬುದನ್ನ ನಾವು ತಿಳಿಸ್ಕೊಡ್ಬೇಕು. ನಾನು ಕ್ರೈಸ್ತನು ಅಂತ ಹೇಳಿ ಏನೋ ಒಂದು ಶಿಲುವೆ ಹಾಕು, ಅದನ್ನ ಮಾಡಿ ಇದನ್ನ ಮಾಡಿ ಅಲ್ಲ. ನಮ್ಮ ಕ್ರಿಯೆಗಳಲ್ಲಿ ಮದರ್ ತೆರೇಸ್ ಅವರು ಯಾವತ್ತೂ ಪ್ರಸಂಗ ಮಾಡಕ್ ಬಂದ್ರೆ ಅವ್ರು ಮಾಡ್ತಿರ್ಲಿಲ್ಲ. ತಮ್ಮ ಜೀವಿತವೇ ಅವರಿಗೆ ಪ್ರಸಂಗ ಆಗಿತ್ತು. ನೋಡಿ, ಇಲ್ಲಿ ಇವತ್ತು ಪ್ರಿಯ ದೇವ ಜನರೇ, ಈ ಒಂದು ವಿಚಾರವನ್ನ ನಾವು ನೋಡುವಾಗ ಈ ಹೆಣ್ಮಗಳಲ್ಲಿ ಇರ್ತಕ್ಕಂಥ ಒಂದು ನಂಬಿಕೆ ಬಹಳಷ್ಟು ಅದ್ಭುತ. ಅವರು ಏನಪ್ಪಾ ಅಂತ ಹೇಳಿದ್ರೆ, ಈ ನಂಬಿಕೆಯನ್ನ ಅವರ ಶಿಷ್ಯರು ತಿರಸ್ಕಾರ ಮಾಡಿದ್ರು, ಅವರು ಒಪ್ಪಲಿಲ್ಲ. ಆದ್ರೆ ಈ ಹೆಣ್ಮಗಳಿರ್ತಕ್ಕಂಥ ಅಪ್ಪಟವಾದಂತ ನಂಬಿಕೆ ಇವತ್ತು ನಮ್ಮಲ್ಲಿ ಇರೋದಾದ್ರೆ, ನಾವು ಇವತ್ತು ಯೇಸುವಿನ ಬಗ್ಗೆ ಕೇಳಿದ್ದೇವೆ, ತಿಳ್ಕೊಂಡಿದ್ದೇವೆ, ಅನೇಕ ಪ್ರಸಂಗಗಳನ್ನ ನಾವು ಕೇಳ್ತಿದ್ದೇವೆ, ಅನೇಕ ವರ್ಷಗಳ ತನಕ ನಾವು ಕ್ರೈಸ್ತರಾಗಿದ್ದೇವೆ. ಈ ಹೆಣ್ಮಗಳು ಯಾವ ಚರ್ಚ್ಗೆ ಹೋಗಿಲ್ಲ, ಏನಿಲ್ಲ, ಬಾಳ್ ದೇವರನ್ನ ಪೂಜೆ ಮಾಡ್ತಕ್ಕಂಥ ಈ ಹೆಣ್ಮಗಳು ಇವತ್ತು ಕ್ರೈಸ್ತಳಾಗಿ ಕ್ರಿಸ್ತನ ಶಿಷ್ಯಳಾಗಲಿಕ್ಕೆ ಆಕೆ ಬಯಸ್ತದಲ್ಲ. ಇವತ್ತು ಪ್ರಿಯ ದೇವ ಜನರೇ, ಇವತ್ತು ನಮ್ಮ ಮುಂದೆ ಇವತ್ತು ದೊಡ್ಡ ಸವಾಲಿದೆ. ಇವತ್ತು ನಾವು ಕ್ರಿಸ್ತನ ಶಿಷ್ಯರಾಗ್ಲಿಕ್ಕೆ, ಸಭಾ ಸದಸ್ಯರಲ್ಲ, ಸಭಾ ಸದಸ್ಯರು ಯಾರು ಬೇಕಾದ್ರೂ ಆಗ್ಬೋದು, ಆದರೆ ಕ್ರಿಸ್ತನ ಶಿಷ್ಯರಾಗ್ಲಿಕ್ಕೆ ನಾವು ಮನಸ್ಸು ಮಾಡಿದ್ದೇವೆ. ಶಿ ವಾಂಟೆಡ್ ಟು ಬಿ ದ ಡಿಸೈಪಲ್ ಆಫ್ ಜೀಸಸ್. ಶಿಷ್ಯರು ಮತ್ತು ಸಭಾ ಸದಸ್ಯತ್ವಕ್ಕೆ ಬಹಳಷ್ಟು ವ್ಯತ್ಯಾಸ ಇದೆ. ಹಾಗಾಗಿ ಈ ಹೆಣ್ಮಗಳು ಯೇಸು ಸ್ವಾಮಿಯ ಅಥವಾ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯ ಸದಸ್ಯಳಾಗಬೇಕೆಂಬುದಾಗಿಲ್ಲ, ಆಕೆ ಯೇಸು ಸ್ವಾಮಿ ಶಿಷ್ಯಳಾಗ್ಬೇಕು. ವಾಕ್ಯ ಹೇಳುತ್ತೆ, ಆ ಕ್ಷಣದಲ್ಲೇ ಆಕೆ ಮಗಳು ಗುಣ ಆದಳು. ಈ ವಿಚಾರವನ್ನ ಇವತ್ತು ದೇವರು ನಮ್ಮನ್ನ ಆಶೀರ್ವಾದ ಮಾಡ್ಲಿ. ಈ ಹೆಣ್ಮಗಳಿನ ನಂಬಿಕೆ ಬಹಳಷ್ಟು ಇದೆ ಹೇಳ್ಬೋದು, ಆದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಇಷ್ಟೇ. ಆಕೆ ನಂಬಿಕೆಯನ್ನ ಈ ಜನರಿಗೆ, ಯಾರು ಯಹೂದಿಗಳಿಗೆ ತಿಳಿಸ್ತಾ ಹೋದ್ರು. ನೋಡಿ, ನೀವು ನಂಬಿರಲ್ಲ, ನಮ್ಮ ಹತ್ರದಲ್ಲಿ ಇರ್ತಕ್ಕಂಥ ನೀವುಗಳೇ ನಮ್ಮನ್ನ ನಂಬ್ತಾ ಇಲ್ಲ. ಒಂದು ಸಮಯದಲ್ಲಿ ಯೇಸು ಸ್ವಾಮಿನ ಅವರು ಪ್ರಶ್ನೆ ಮಾಡ್ತಾರೆ, ಈ ಅದ್ಭುತಗಳನ್ನ ಯಾವ ಶಕ್ತಿಯಿಂದ ಮಾಡ್ತೀಯ ಸ್ವಾಮಿ ಅಂತ ಕೇಳ್ತಾರೆ. ಕೇಳಿದಿರಲ್ಲ ಇದನ್ನ? ನೋಡಿ, ಜೊತೆಲಿರ್ತಕ್ಕಂಥ ಯೇಸು ಸ್ವಾಮಿ ಶಿಷ್ಯರೇ ಆತನನ್ನ ಸರಿಯಾದ ರೀತಿಯನ್ನು ತಿಳ್ಕೊಂಡಿಲ್ಲ. ಆದ್ರೆ ಕಾನಾನ್ಯದಿಂದ ಬಂದಿರ್ತಕ್ಕಂಥ ಅನ್ಯ ದೇಶದಿಂದ, ಪರದೇಶದಿಂದ ಬಂದಿರ್ತಕ್ಕಂಥ ಈ ಹೆಣ್ಮಗಳು ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಆ ನಂಬಿಕೆ ಇವತ್ತು ನಿಮ್ಮಲ್ಲಿ ಇರುವಂತದ್ದಾಗಿದ್ರೆ ಖಂಡಿತವಾಗ್ಲೂ ಕೂಡ ಸ್ವಾಮಿ ನಮ್ಮ ಮುಖಾಂತರ ಅನೇಕ ಅದ್ಭುತಗಳನ್ನ ಆತ ಮಾಡ್ಲಿಕ್ಕೆ ಸಿದ್ಧವಾಗಿದ್ದಾನೆ. ದೇವರು ನಮ್ಮೆಲ್ಲರನ್ನು ಈ ನಿಟ್ಟಿನಲ್ಲಿ, ಈ ವಿಚಾರದಲ್ಲಿ ಆಶೀರ್ವಾದ ಮಾಡ್ಲಿ, ನಮ್ಮನ್ನು ಬಲಗೊಳಿಸಲಿ. ಆ ಬಾಳ್ ದೇವರು ದೇವರಲ್ಲ ಎಂಬುದಾಗಿ ಆಕೆಗೆ ಚೆನ್ನಾಗಿ ಗೊತ್ತಾಯ್ತು. ಅದೇ ರೀತಿಯಾಗಿ ದೆಮೇತ್ರಿಯನಿಗೆ ಪೌಲನು ತಿಳಿಸುವಾಗ ಹೇಳ್ತಾನೆ, ಈ ಬೆಳ್ಳಿ ಬಂಗಾರಗಳು, ಗೊಂಬೆಗಳು ದೇವರಲ್ಲ. ಸೊ ಈ ವಿಚಾರವನ್ನ ಅವ್ರು ತಿಳಿಸಿದಾಗ ಅದು ಕೆಲವು ಸಾರಿ ಅಂಗೀಕಾರ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಆದ್ರೆ ಸತ್ಯವೇ ಸತ್ಯ ಕೈಯಾಗಿರ್ತದೆ. ಅದು ಒಳಗಡೆ ಹೋದ್ಮೇಲೆ ಅದು ಸಿಹಿಯಾಗಿರ್ತದೆ. ದೇವರು ಈ ವಾಕ್ಯವನ್ನ ಆಶೀರ್ವಾದ ಮಾಡ್ಲಿ. ಸವಿತಾ ಅವರೇ, ಬೆಳಗಿನ ಮುಂಜಾನೆಯಲ್ಲಿ ದೈವಿಕ ಮನ್ನವನ್ನ ಬಡಿಸಿದ ಬೋಧಕರಾದ ಎಸ್ ಟಿ ಸಾಲಮನ್ ರವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸುವಂತಳಾಗಿದ್ದೇನೆ. ಈಗ ಪ್ರಾರ್ಥನೆಯ ಸಮಯ. ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಪ್ರಾರ್ಥಿಸಲು ಕೇಳುವಂತಳಾಗಿದ್ದೇನೆ. ಹಿರಿಯರಾದಂತಹ ಹೇಮಲತಾ ಭಕ್ತರಾಜಮ್ಮ ಅವರು ಮೊದಲನೇದಕ್ಕಾಗಿ, ಎರಡನೇ ಚಾರ್ಟ್ ಅಲ್ಲಿ 2 ಇದಿದೆ. ಅದರಲ್ಲಿ ಮೊದಲನೇದು ಹೇಮಲತಾ ಭಕ್ತರಾಜಮ್ಮ ಅವ್ರು ಮಾಡ್ತಾರೆ. ಎರಡನೇದಾಗಿ
ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕ್ ಅವ್ರು ಮಾಡ್ಬೇಕೆಂಬ ಕೇಳ್ಕೊಳ್ತೇನೆ. ಮತ್ತೆ ಯಾರಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮೊದಲನೇದನ್ನ ಚಾಟು ಇರ್ತಕ್ಕಂತಹ 13-14 ಹಿರಿಯರಂತ ಹೇಮಲತಾ ಭಕ್ತರಾಜಮ್ಮ ಅವ್ರು ಮಾಡ್ಲಿ. ಎರಡನೇ ಚಾಟಲ್ಲಿ ಎರಡನೇ ಇದರಲ್ಲಿ ಚಿನ್ನಪ್ಪ ಸಾತ್ವಿಕ್ ಅವ್ರು ಮಾಡ್ಬೇಕೆಂಬ ಕೇಳ್ಕೊಳ್ತೇನೆ. ಅಮ್ಮ ಇದ್ದೀರಾ? ಮಿಸ್ಟರ್ ವಿಕ್ರಮ್ ಕೋಲ್ಕರ್ ಪ್ರೇಯರ್ ಮಾಡಿ. ಪ್ರಾರ್ಥನೆ ಮಾಡಿ. ಮೊದಲ ಚಾಟ್ ಅಲ್ಲಿ ಇದೆ, ಮೊದಲನೇದು ಮಾಡಿ. ಮೊದಲಿಂದ 13 ಇದೆ, 13 ತನಕ. ದಿನ ಬಂದು ಪಾರ್ಟ್ ಆಫ್ ದಿ ಬಾಡಿ. ಆಯ್ತು, ಫಸ್ಟ್ ಪ್ರಾರ್ಥನೆ ಮಾಡೋಣ. ಕರುಣಾಮಯನಾದ ಸ್ವಾಮಿ, ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಉಳಿಸಿ ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನ ವಾಕ್ಯಗಳನ್ನು ಆಲಿಸುವ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ ಸ್ವಾಮಿ. ತಂದೆಯಾದ ದೇವರೇ, ಈ ನಿನ್ನ ಮುದ್ದು ಮಗನ ಮೂಲಕ ನಮಗೆ ನಿನ್ನ ಸೇವೆಯ ಬಗ್ಗೆ, ಒಬ್ಬ ಹೆಣ್ಣು ಮಗಳಾದರೂ ಕೂಡ ಧೈರ್ಯದಿಂದ ತನ್ನ ಒಂದು ಭಕ್ತಿಯನ್ನ ಮತ್ತು ತನ್ನ ಕರ್ತವ್ಯವನ್ನ ನಿರ್ವಹಿಸುವ ಬಗ್ಗೆ ನಮಗೆ ಈ ಮಗನ ಮೂಲಕ ನೀನು ಕಲಿಸಿಕೊಟ್ಟಿದ್ದೆ ಸ್ವಾಮಿ. ಹೌದಪ್ಪ ಸ್ವಾಮಿ, ಇಂದಿನ ದಿನಗಳು ನಿನ್ನ ಸುವಾರ್ಥ ಸೇವೆಗೆ ಪ್ರಾಮುಖ್ಯವಾದ ಒಂದು ಬೆಲೆ ಕೊಡಬೇಕಾದ ದಿನಗಳಾಗಿವೆ ಸ್ವಾಮಿ. ಯಾವಾಗ ನಿನ್ನ ಬರೋಣವು ಇದೆಯೋ ನಮಗೆ ಗೊತ್ತಿಲ್ಲಪ್ಪ. ಅದಕ್ಕೆ ಸಿದ್ಧಗೊಳಿಸಲು ನಾವು ಸಿದ್ಧರಾಗಲ್ಲ. ನಮಗೆ ಈ ಎಚ್ಚರಿಕೆ ಗಂಟೆಯನ್ನ ನೀನು ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸಲಾಗಿದ್ದೇನೆ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ನಮ್ಮ ಈ ದಿನದ ಜೀವಿತವನ್ನ ಆರಂಭಿಸುವ ಮುನ್ನ ನೀನು ನಮಗೆ ಕೊಟ್ಟಂತ ಈ ಅಮೂಲ್ಯ ವಾಕ್ಯಗಳಿಗಾಗಿ, ನವ ಚೈತನ್ಯಕ್ಕಾಗಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ನಿನ್ನ ಮುದ್ದು ಮಗನ ಮೂಲಕ ಕೊಟ್ಟಂತ ಈ ವಾಕ್ಯಗಳು ಸ್ವಾಮಿ, ಆ ಮಗನ ಜೀವಿತದಲ್ಲಿಯೂ ಕೂಡ ಅದು ಫಲ ನೀಡಲಿ ಸ್ವಾಮಿ. ಇನ್ನೂ ಅನೇಕ ರೀತಿಯಲ್ಲಿ ನಿನ್ನ ವಾಕ್ಯಗಳನ್ನ ಹಂಚುವ ಒಂದು ತಲಾಂತನ ಆ ಮಗನಿಗೆ ನೀನು ದಯಪಾಲಿಸಿಕೊಟ್ಟು ಮಗನ ಕುಟುಂಬವನ್ನ ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ಈ ನಿನ್ನ ಸೇವೆಯಲ್ಲಿ ಬಲಪಡಿಸಿ ನಡೆಸಪ್ಪ ಸ್ವಾಮಿ. ಹಾಗೂ ಈ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಂತ ನಿನಗೂ ಕೋಟಿ ಸ್ತೋತ್ರಗಳಪ್ಪ. ಹಾಗೂ ಪಾಸ್ಟರ್ ರಾಜುರವರಿಗೆ ಅಪ್ಪ ತಂದೆಗೆ ನಿನ್ನ ಕೃಪಾ ಕಟಾಕ್ಷ ನೀಡಿ ಆ ಮಗನ ಆತ್ಮಿಕ ಮತ್ತು ಶಾರೀರಿಕ ಜೀವಿತದಲ್ಲಿ ಅತ್ಯಮೂಲ್ಯವಾದಂತ ನಿನ್ನ ಕೃಪೆಯನ್ನು ತೋರಿಸಿ ಸ್ವಾಮಿ. ಎಲ್ಲ ಕಾರ್ಯಗಳನ್ನು ಸುಸೂತ್ರವಾಗಿ ನಡೆಸುವ ಶಕ್ತಿಯನ್ನ, ಮಾರ್ಗದರ್ಶನವನ್ನ ನೀಡಿ ಅಪ್ಪ ತಂದೆ ಕೂಡಿ ಬಂದಂತ ಎಲ್ಲರಿಗೂ ಕೂಡ ಆದರ್ಶವಾದ ಜೀವನವನ್ನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಡೆಸಿ ಕಾಪಾಡು. ಅನೇಕ ಮಕ್ಕಳು ಸ್ವಾಮಿ ನೊಂದ ಜೀವಿಗಳಾಗಿ ತಮ್ಮ ಒಂದು ಮನವಿಗಳನ್ನ ನಿನ್ನ ಪಾದ ಸನ್ನಿಧಿಯಲ್ಲಿ ಒಪ್ಪಿಸಿದ್ದಾರಪ್ಪ. ಆ ಮನವಿಗಳಿಗೆ ನೀನು ಸದುತ್ತರವನ್ನ ದಯಪಾಲಿಸ್ಬೇಕು ಸ್ವಾಮಿ. ಯೇಸುರಾಜನೇ, ನಿನ್ನಿಗಿಂತ ಘನ ವೈದ್ಯನ ಇಲ್ಲಪ್ಪ ಸ್ವಾಮಿ, ಮೊರೆ ಲಾಲಿಸುವವನು ಇಲ್ಲ ಸ್ವಾಮಿ. ಪಾ ತಂದೆಯೇ, ಈಗ ಕೆಲವು ಮನವಿಗಳನ್ನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ತೇನಪ್ಪ. ದಯಮಾಡಿ ಈ ಮನವಿಗಳಿಗೆ ನೀನು ಸದುತ್ತರವನ್ನ ದಯಪಾಲಿಸಿ ಆ ಮಕ್ಕಳಲ್ಲಿ ನೀನು ಪರಿಣಾಮ ಬೀರಬೇಕಾಗಿ ಬೇಡ್ಕೊಳ್ತೇನೆ ಪಾ ತಂದೆಯೇ. ತ್ಯಾಗರಾಜ್ ಡೇವಿಡ್ ಅವರ ತಲೆಯ ಸಮಸ್ಯೆಗೋಸ್ಕರವಾಗಿ ಬೇಡ್ಕೊಳ್ತೇನಪ್ಪ. ಏನಾಗಿದೆಯೋ ನಮ್ಗೆ ಗೊತ್ತಿಲ್ಲಪ್ಪ ಸ್ವಾಮಿ, ಆದರೂ ಈ ಬೇಡಿಕೆಯನ್ನ ನಿನ್ನ ಮುಂದೆ ಇಟ್ಟಿದ್ದೇನಪ್ಪ. ಸಮಸ್ಯೆಯನ್ನ ನೀನು ಬಗೆಹರಿಸಪ್ಪ. ಹಾಗೂ ಸ್ವಾಮಿಯಲ್ ಡಿ ಈ ಮಗನ ಗಂಟಲು ನೋವನ್ನ ನೀನು ಗುಣಪಡಿಸುತ್ತಾ ಬಂದಿದ್ದೇ, ನಿನಗೆ ಕೋಟಿ ಸ್ತೋತ್ರಗಳಪ್ಪ. ಇನ್ನು ಸಂಪೂರ್ಣ ಸ್ವಸ್ಥ ಚಿತ್ತತೆಯನ್ನ ದಯಪಾಲಿಸ್ಕೊಟ್ಟು ಆ ಮಗನ ನಿನಗೆ ಸಾಕ್ಷಿ ನೀಡುವಂತ ಕೃಪೆ ಮಾಡು ಸ್ವಾಮಿ. ಹಾಗೂ ಯೇಸುವೆ, ದೀನ ಬಂಧು ಈ ಮಗನ ಕಾಲ ಆಪರೇಷನ್ ಆಗಿದೆಯಪ್ಪ. ಇದರಲ್ಲಿ ಸ್ವಾಮಿ ಆ ಮಗನ ಚೇತರಿಸಿಕೊಂಡು ಇನ್ನ ಎದ್ದು ನಡೆದಾಡಿ ಸ್ವಾಮಿ
ಆ ಮಗನು ನಿನ್ನನ್ನು ಸ್ತುತಿಸುವ ಕೃಪೆ ಮಾಡು. ಹಾಗೂ ಪ್ರಸಾದ್ ಇವರ ಆ ದೇಹದ ಬಲಭಾಗವು ಸ್ವಾಮಿ ಅದು ಸ್ಥಗಿತಗೊಂಡಿರುವಾಗ ಎಲ್ಲ ಅಂಗಾಂಗಗಳು ಕೂಡ ಅವು ತಮ್ಮ ಕಾರ್ಯಗಳನ್ನ ನಿರ್ವಹಿಸುವ ಶಕ್ತಿ ನೀಡಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಆ ಮಗನ ಜೀವಿತದಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ. ಹಾಗೂ ಸ್ವಾಮಿ ಸಹೋದರ ರಾಜ್ಕುಮಾರ್ ಇವರ ಒಂದು ಕಾಲಿನ ಒಂದು ನೋವಾಗಿರುವಾಗ ಸ್ವಾಮಿ ಈ ಕಾಲು ನೋವನ್ನು ನೀನು ಗುಣಪಡಿಸಪ್ಪ ಸ್ವಾಮಿ. ಅದೇ ರೀತಿಯಲ್ಲಿ ಆ ಮಗನು ಎದ್ದು ನಡೆದಾಡಿ ಉತ್ತಮ ರೀತಿಯಲ್ಲಿ ತನ್ನ ಒಂದು ಸೇವೆಯನ್ನ ನಿನಗಾಗಿ ಮುಡುಪಾಗಿಡುವಂತ ಕೃಪೆ ಮಾಡು ತಂದೆಯೇ. ಸಹೋದರಿ ನ್ಯಾನ್ಸಿ ಡೇವಿಡ್ಗೋಸ್ಕರ ಬೇಡ್ಕೊಳ್ತೇನೆ ಸ್ವಾಮಿ. ಆ ಮಗಳ ಹೊಟ್ಟೆಯಲ್ಲಿ ಇರುವಂತ ಯಾವ ಸಮಸ್ಯೆ ಇದ್ರೂ ಎಲ್ಲವನ್ನ ನೀನು ಬಗೆಹರಿಸುವ ಆತನಾಗಿದ್ದಿ. ಇದುವರೆಗೂ ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಮೊರೆ ಇಟ್ಟಿದ್ದೇವಪ್ಪ. ನೀನು ಆ ಮಗಳಿಗೆ ಸಂಪೂರ್ಣ ಸ್ವಸ್ಥ ಚಿತ್ತತೆ ಕೊಟ್ಟು ಆ ಮಗಳು ಸುಶ್ರಾವ್ಯವಾಗಿ ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನನ್ನು ಆರಾಧಿಸುವ ಕೃಪೆ ಮಾಡಪ್ಪ ಸ್ವಾಮಿ. ಹಾಗೆ ಅವಳ ಪತಿ ಸಹೋದರ ಜಾನ್ ಡೇವಿಡ್ ಅವರ ಕಣ್ಣಿನ ಒಂದು ಸಮಸ್ಯೆಯನ್ನ ನೀನು ಬಲ್ಲಾತನಾಗಿದ್ದೀಯಪ್ಪ ಸ್ವಾಮಿ. ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಒಡೆಯನೆ. ಆ ಮಗನ ಓದುಗಾರಿಕೆಯಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನು ಓದಲು ಹಾಗೂ ನಿನ್ನನ್ನು ಸ್ತುತಿಸಿ ಕೊಂಡಾಡಲು ಸ್ಪಷ್ಟತೆಯನ್ನ ಕಣ್ಣುಗಳಲ್ಲಿ ನೀನು ದಯಪಾಲಿಸು, ದೃಷ್ಟಿ ನೀಡಪ್ಪ ಸ್ವಾಮಿ. ತಂದೆಯೇ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಆ ಮುದ್ದು ಮಗನನ್ನು ಒಪ್ಪಿಸ್ತೇನೆ. ಹಾಗೂ ಪುಷ್ಪ ರವಿ ಈ ಮಗಳಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಅಪ್ಪ ತಂದೆ ಈ ಮಗಳಿಗೆ ನೀನು ಮಾಡಿದಂತ ಉಪಕಾರಕ್ಕಾಗಿ ಸ್ತೋತ್ರಪ್ಪ. ಈಗ ಮಗಳು ಗುಣ ಹೊಂದುತ್ತಾ ಇದ್ದಾಳಪ್ಪ ಸ್ವಾಮಿ. ಆ ಮಗಳನ್ನ ಸಂಪೂರ್ಣ ಸ್ವಸ್ಥ ಚಿತ್ತಳನ್ನಾಗಿ ಮಾಡಿ ಅಪ್ಪ ನಿನ್ನ ಒಂದು ಸೇವೆಯಲ್ಲಿ ಆ ಮಗಳನ್ನು ಉಪಯೋಗಿಸಬೇಕಾಗಿ ಬೇಡ್ಕೊಳ್ತೇನಪ್ಪ. ಹಾಗೂ ಸುಸನ್ ಮಾರ್ಟಿನ್ ಇವರ ಕಣ್ಣಿನ ದೃಷ್ಟಿಗೋಸ್ಕರವಾಗಿಯೂ ಅವರ ಆರೋಗ್ಯಕ್ಕೋಸ್ಕರವಾಗಿಯೂ ಈ ಮುಪ್ಪಿನಲ್ಲಿ ಆ ಮಗಳನ್ನ ನೀನು ಕೈ ಹಿಡಿದು ನಡೆಸಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನೆ ಸ್ವಾಮಿ. ಹಾಗೂ ಪ್ರಭು ಯೇಸುದಾಸ್ ಈ ಮಗನ ಆರೋಗ್ಯಕ್ಕೋಸ್ಕರ ನಿನ್ನ ಸನ್ನಿಧಿಯಲ್ಲಿ ಮೊರೆ ಇಡ್ತಾ ಇದ್ದೇನಪ್ಪ ಸ್ವಾಮಿ. ಈ ಮಗಳನ್ನ ನೀನು ಕನಿಕರಿಸಿ ಇರುವಂತ ಎಲ್ಲ ಕಷ್ಟ ತೊಂದರೆಗಳಿಂದ ಬಿಡುಗಡೆ ಕೊಟ್ಟು ನಡೆಸಿ ಕಾಯುತ್ತಾ ಬಾ ಸ್ವಾಮಿ. ಹಾಗೆಯೇ ತಂದೆಯಾದ ದೇವರ ಇನ್ನು ಅನೇಕರು ತಮ್ಮ ಒಂದು ಬೇಡಿಕೆಗಳನ್ನು ನಿನ್ನ ಮುಂದೆ ಇಟ್ಟಿರುವಾಗ ಎಲ್ಲ ಬೇಡಿಕೆಗಳನ್ನು ಕೂಡ ನೀನು ಈಡೇರಿಸಿ ಸ್ವಾಮಿ. ಎಲ್ಲರೂ ಕೂಡ ನಿನ್ನ ಸನ್ನಿಧಿಯಲ್ಲಿ ನಿನ್ನನ್ನು ಆರಾಧಿಸುವ ಹಾಗೆ ನಿನಗೆ ಸಾಕ್ಷಿ ನೀಡುವ ಹಾಗೆ ಕೃಪೆ ಮಾಡಿ ನಡೆಸಿ ಕಾಯುತ್ತಾ ಬರಬೇಕಾಗಿ ತಂದೆಯೇ ನಿನ್ನ ಮುದ್ದು ಮಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನನ್ನು ಅತ್ಯಂತ ನಮ್ರತೆಯಿಂದ ಬೇಡ್ಕೊಳ್ತೇನೆ ಸ್ವಾಮಿ ಯೇಸುವೆ. ಆಮೆನ್. ಆಮೆನ್. ಸಹೋದರ ಚಿನ್ನಪ್ಪ ಅವರು ಎರಡನೇ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾ? ಇನ್ನು ಇತ್ತು ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತದೆ ಸರ್. ಕೇಳಿಸ್ತಾ ಇದೆ. ಎರಡನೇ ತಗೊಳ್ತಾ ಇದ್ದೀನಿ. ಎರಡನೇ ಚಾಟು ಫಸ್ಟ್ ನಾನು 10ರವರೆಗೆ ಮಾಡಿದ್ದೀನಿ, ದಯವಿಟ್ಟು ಮುಂದುವರ್ಸ್ಕೊಡಿ. ಮತ್ತಾಯ್ತು ನನ್ಗೆ ಗೊತ್ತಾಗಿಲ್ಲ. ನೀವು ಯಾರು ಮಾಡಿದ್ರ? ತ್ಯಾಗರಾಜ್ ಡೇವಿಡ್ ಅವರಿಂದ ಸ್ಟಾರ್ಟ್ ಮಾಡಿ. ಅದಾಗಿದೆ ಫಸ್ಟ್. ಪ್ರಭು ಲೈಲಾ KGF ಅಲ್ಲಿಂದ ಬರ್ಬೇಕು ಫಸ್ಟ್ 11ರಿಂದ. ಸರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಮ ತಂದೆಯ ದೇವರೇ, ಮತ್ತೊಂದು ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಎಚ್ಚರವಾಗಿ ಜೀವಿತರ ಸಂಖ್ಯೆಯಲ್ಲಿ ಎಣಿಸಲ್ಪಟ್ಟು ಎದ್ದು ತಂದೆಯ ದೇವರೇ, ನೀನು ಮಾಡಿದ ಎಲ್ಲಾ ಉಪಕಾರಗಳಿಗೆ ಸ್ತುತಿ ಸ್ತೋತ್ರವನ್ನು ಹೇಳುವಂತೆ ಸಹಾಯ ಮಾಡಿದ್ದೀಯ ಸ್ವಾಮಿ. ಇಲ್ಲ ಸೇವಕನ ಮುಖಾಂತರ ನಮಗೆ ಬೇಕಾದಂತ ಆತ್ಮೀಕವಾದ ಆಹಾರವನ್ನು ಕೊಟ್ಟಿದ್ದೀಯ ಸ್ವಾಮಿ. ನಾವು ಇದರಲ್ಲಿ ಬಲಗೊಂಡು ಸ್ವಾಮಿ ತಂದೆಯೇ ದೃಢವಾಗಿ ನಾವು ನಿಂತು
ನಿನ್ನ ಮಕ್ಕಳಾಗಿ ಜೀವಿಸುವುದಕ್ಕೆ ಸಹಾಯ ಮಾಡಿದ್ದೀವಿ ಸ್ವಾಮಿ. ತಂದೆ, ನಮ್ಮ ಪ್ರಾರ್ಥನೆಗಳನ್ನ ಆಲಿಸುವಂತಹ ದೇವರು ನೀನಾಗಿದ್ದೀ ಸ್ವಾಮಿ. ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನ ದಯಪಾಲಿಸುವಂತಹ ದೇವರು ನೀನಾಗಿದ್ದೀ ಸ್ವಾಮಿ. ಮಹೋನ್ನತನ ದೇವರೇ, ನೀನು ನಮ್ಮನ್ನು ಕನುಕರಿಸುವ ದೇವರಾಗಿದ್ದಿ. ನಮಗೆ ಬೇಕಾದ್ದೆಲ್ಲವನ್ನ ಒದಗಿಸಿಕೊಟ್ಟಂತಹ ತಂದೆ, ಇದೋ ಈ ದಿನ ನಾವು ಮತ್ತೆ ಅನೇಕ ವಿಜ್ಞಾಪನೆಗಳನ್ನ ನಿನ್ನ ಮುಂದೆ ಇಟ್ಟಿದ್ದೇವೆ ಸ್ವಾಮಿ. ನಮ್ಮ ಮಧ್ಯದಲ್ಲಿ ಅನೇಕರಿಗೆ ಸಮಸ್ಯೆಗಳಿವೆ ಸ್ವಾಮಿ. ಆರೋಗ್ಯ ಸಮಸ್ಯೆ ಇದೆ ಸ್ವಾಮಿ, ಕೌಟುಂಬಿಕ ಸಮಸ್ಯೆಗಳಿವೆ ಸ್ವಾಮಿ. ಹಾಗೂ ಈ ಜೀವಿತದಲ್ಲಿ ತಂದೆಯ ದೇವರೇ, ನೀನು ಯಾವ ರೀತಿ ಹೇಳಿದೆಯೋ ಅನೇಕ ಕಷ್ಟ ನಷ್ಟಗಳು ಉಂಟು, ನಾನು ಇದನ್ನು ಜಯಿಸಿದ್ದೇನೆ ಎಂಬುದಾಗಿ ನೀನು ಹೇಳಿ ಸ್ವಾಮಿ ಭರವಸೆಯನ್ನ ತುಂಬಿದ್ದೀಯ ಸ್ವಾಮಿ, ವಾಗ್ದಾನಗಳನ್ನ ತುಂಬಿದ್ದೀಯ. ನಾವು ಕೂಡ ಅಂತ ಕಷ್ಟಗಳು ಬಂದಾಗ ಹೆದರಿಕೊಳ್ಳದೆ ಧೈರ್ಯದಿಂದ ಮುನ್ನುಗ್ಗುವುದಕ್ಕೆ, ಈ ಜೀವನವನ್ನು ನಡೆಸುವುದಕ್ಕೆ ನಮಗೆ ಕೊಟ್ಟಂತ ವಾಗ್ದಾನಗಳಿಗೋಸ್ಕರ ತಂದೆ, ನಮ್ಮ ಧರ್ಮರತ್ನರವರು ಹೃದಯ ಸಂಬಂಧಿಯಾದ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರಪ್ಪ. ಅವರನ್ನ ಕರಗಳಿಗೆ ಸಮರ್ಪಿಸುತ್ತೇನೆ. ನೀತಿ ಪ್ರಸನ್ನ ಕುಮಾರ್ ಅವರು ಈಗಾಗಲೇ ಅವರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಸ್ವಾಮಿ. ಹಿಮ್ಮಾನ್ಸ್ ಆಸ್ಪತ್ರೆಯಲ್ಲಿ ಅವರು ಇರುವಾಗ ಅವರಿಗೋಸ್ಕರ ಬೇಡುತ್ತೇವೆ ಸ್ವಾಮಿ. ಮತ್ತು ವಿಕ್ರಮ್ ಕೋಲ್ಕರ್ ಅವರ ಆರೋಗ್ಯಕ್ಕೋಸ್ಕರ, ಸ್ಯಾಮ್ಯಲ್ ಕ್ರಿಸ್ಟೋಫರ್ ಅವರ ಆರೋಗ್ಯಕ್ಕೋಸ್ಕರ ಬಿಡುವರಾಗಿದ್ದೇವೆ ಸ್ವಾಮಿ. ನಮ್ಮ ಮಧ್ಯೆ ಲೋಕೇಶ್ ಅವರಿದ್ದಾರೆ ಸ್ವಾಮಿ, ಅವರ ಒಂದು ಆರೋಗ್ಯಕ್ಕೋಸ್ಕರ ಮತ್ತು ಅವರ ಕುಟುಂಬಕ್ಕೋಸ್ಕರ ಬೇಡುತ್ತೇವೆ ಸ್ವಾಮಿ. ಕನ್ನಿಮಟ್ಟಿ ಮತ್ತು ಬಳ್ಳಾರಿ ಸಭೆಗಳಿಗೋಸ್ಕರ ನಾವು ಬೇಡುವರಾಗಿದ್ದೇವೆ ಸ್ವಾಮಿ. ನಮ್ಮ ಮಧ್ಯೆ KP ರವಿ ಅವರು ಬಳ್ಳಾರಿ ಅವರ ಒಂದು ಆರೋಗ್ಯಕ್ಕೋಸ್ಕರ ಬಿಡುತ್ತೇವೆ ಸ್ವಾಮಿ. ಈಕೆ ಅನಿತಾ ಅವರ ಒಂದು ಬೆನ್ನು ನೋವಿಗೋಸ್ಕರ ಬಿಡುತ್ತೇವೆ ಸ್ವಾಮಿ. ಈ ಮಕ್ಕಳಿಗಿರುವ ಆರೋಗ್ಯ ಸಮಸ್ಯೆಯನ್ನ ನೀನು ತೆಗೆದು ಹಾಕಪ್ಪ. ಅವರಿಗೆ ಬೇಕಾದಂತಹ ಆರೋಗ್ಯವನ್ನು ದಯಪಾಲಿಸಿಕೊಡು. ಅವರು ತೆಗೆದುಕೊಳ್ಳುವಂತಹ ಔಷಧಗಳನ್ನ, ಅವರಿಗೆ ಚಿಕಿತ್ಸೆ ನೀಡುವಂತಹ ವೈದ್ಯರುಗಳನ್ನ ನೀನು ಆಶೀರ್ವಾದ ಮಾಡು ಸ್ವಾಮಿ. ಅವರ ಮುಖಾಂತರ ತಂದೆಯ ದೇವರೇ, ಅವರಿಗೆ ಇರುವ ಎಲ್ಲಾ ಸಮಸ್ಯೆಗಳು ನೀಗಲ್ಪಟ್ಟು ತಂದೆ ಆರೋಗ್ಯಭರಿತರಾಗಿ ಅವರು ಜೀವಿಸುವಂತೆ ಸಹಾಯ ಮಾಡು. ಮಕ್ಕಳು ಸ್ವಾಮಿ ನಿನ್ನನ್ನ ಮೊರೆ ಹೋಗಿದ್ದಾರಪ್ಪ. ನಿನಗೆ ತಂದೆಯ ದೇವರೇ, ಇನ್ನೊಬ್ಬನನ್ನೇ ಅವರು ನಂಬಿಕೊಂಡಿದ್ದಾರೆ ಸ್ವಾಮಿ. ಹಾಗಾಗಿ ತಂದೆಯ ದೇವರೇ, ಅವರ ಆರೋಗ್ಯ ಸಮಸ್ಯೆಯನ್ನು ನೀಗಿಸಿ ಅವರು ತಂದೆಯ ದೇವರೇ ಉಪಕಾರ ಸ್ತುತಿಗಳಿಂದ ನಿನ್ನನ್ನು ಕೊಂಡಾಡುವಂತೆ ಸಹಾಯ ಮಾಡು. ಹಾಗೂ ತಂದೆ ಹಿರಿಯರಾದ ಶಿರೋಮಣಿ ಅವರಿಗಿರುವಂತಹ ನರ ದೌರ್ಬಲ್ಯಗಳನ್ನು ತೆಗೆದುಹಾಕು ಸ್ವಾಮಿ. ಶೀಲಾ ಬೆಂಜಮಿನ್ ರವರಿಗೆ ಇರುವಂತಹ ಆರೋಗ್ಯ ಸಮಸ್ಯೆಯನ್ನು ತೆಗೆದುಹಾಕು. ಅವ್ರಿಗೂ ಉತ್ತಮವಾದ ಆರೋಗ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ಮುಹಮ್ಮದ್ ಸ್ವಾಮಿ ಅಸೈ ತಂಬಿಯವರಿದ್ದಾರೆ ಸ್ವಾಮಿ, ಅವರು ಆಸ್ಪತ್ರೆಗೆ ದಾಖಲಾಗಿರುತ್ತಾರೆ. ಅವರಿಗಿರುವಂತಹ ಪಾರ್ಶ್ವ ಮತ್ತು ಸ್ಟ್ರೋಕ್ ಅನ್ನ ನೀನು ತೆಗೆದುಹಾಕು ಸ್ವಾಮಿ. 95 ವರ್ಷದ ಜಯ ಮನೆಮ್ಮ ಅನ್ನೋರಿಗೋಸ್ಕರ ಬೇಡವರಾಗಿದ್ದೇವೆ ಸ್ವಾಮಿ. ಅವರನ್ನು ಸಹ ನೀನು ಕರುಣಿಸು ತಂದೆಯ. ಅವರಿಗೆ ಬೇಕಾದಂತ ಸಹಾಯನ ಒದಗಿಸು. ನೀನೇ ನಿನ್ನ ಪರಿಶುದ್ಧವಾದ ಕರಗಳಿಂದ ಮುಟ್ಟಿ ಆ ಮಗಳನ್ನ ಸ್ವಸ್ಥಪಡಿಸು. ಅಖಿಲ್ ಪಾಲ್ಕರ್ ಅವರಿಗೋಸ್ಕರ ಬೇಡುತ್ತೇವೆ ಸ್ವಾಮಿ. ಅವರಿಗೆ ಒಂದು ಮೂತ್ರಕೋಶದ ಸಮಸ್ಯೆ ಇದೆ. ಅವರಿಗೆ ಮೂತ್ರಕೋಶದ ಶಸ್ತ್ರಚಿಕಿತ್ಸೆ ಆಗ್ತಾ ಇದೆ ಸ್ವಾಮಿ. ಆ ಒಂದು ಮೂತ್ರಕೋಶದ ಶಸ್ತ್ರಚಿಕಿತ್ಸೆಗೋಸ್ಕರ ಬೇಡುತ್ತೇವೆ ಸ್ವಾಮಿ. ಆ ವೈದ್ಯರನ್ನ ನೀವು ಕರುಣಿಸಪ್ಪ. ಅವರ ಕೈಗಳೆಲ್ಲ ಸ್ವಾಮಿ ನಿನ್ನ ಕೈಗಳು ಆ ಕೆಲಸವನ್ನ ಮಾಡುವಂತಾಗಲಿ ತಂದೆ. ಅವರು ಆ ಚಿಕಿತ್ಸೆ ಯಶಸ್ವಿಗೊಂಡು ಅವರು ಮತ್ತೆ ಇನ್ನೂ ಹೆಚ್ಚಿನ ದಿನಗಳು ಬದುಕುವಂತೆ ಸಹಾಯ ಮಾಡು ಸ್ವಾಮಿ. ಹಾಗೂ ಸಹೋದರಿ ಅಜಿತಾ ಮಾಧವನ್ಗೋಸ್ಕರ ನಾವು ಬೇಡವರಾಗಿದ್ದೇವೆ ಸ್ವಾಮಿ. ಆ ಮಗು ಆಲ್ ಬ್ಲಾಡರ್ ಸ್ಟೋನ್ ಸಮಸ್ಯೆಯಿಂದ ಬಳಲ್ತಾ ಇದೆ ಸ್ವಾಮಿ. ಆ ಮಗುವಿರುವ ಸಮಸ್ಯೆ ಗೊತ್ತಿದೆಯಪ್ಪ ತಂದೆಯೇ. ನೀನು ನಿನ್ನ ಪರಿಶುದ್ಧವಾದ ಕರಗಳಿಂದ ಆ ಮಗುವನ್ನ ಮುಟ್ಟಿ ಅದನ್ನು ಸ್ವಸ್ಥಪಡಿಸು. ಆ ಮಗು ತಂದೆಯ ದೇವರೇ ಸ್ವಸ್ಥಗೊಂಡು ಆ ಎಲ್ಲಾ ಕುಟುಂಬದ ಎಲ್ಲರಿಗೂ ಸಂತೋಷವಾಗುವಂತೆ ಸಹಾಯ ಮಾಡು ಸ್ವಾಮಿ. ಸಮೃದ್ಧಿ ಚಿಂತಾಲಯಂ ಎಂಬುವರು ಆಂಧ್ರ ಪ್ರದೇಶದಿಂದ, ಅವರಿಗೂ ಆರೋಗ್ಯ ಸಮಸ್ಯೆ ಇದೆ ಸ್ವಾಮಿ. ಆ ಮಗನಿಗೋಸ್ಕರ ನಾವು ಬಡವರಾಗಿದ್ದೇವೆ. ಅವರ ಸಮಸ್ಯೆ ಏನಿದೆ ನಿಮ್ಗೆ ಗೊತ್ತಿದೆ ಸ್ವಾಮಿ. ಅವರ ಸಮಸ್ಯೆಯನ್ನು ಹೋಗಲಾಡಿಸು. ಅವರಿಗೆ ಬೇಕಾದಂತ ಆಶೀರ್ವಾದಗಳನ್ನು ಕೊಡು ಸ್ವಾಮಿ.
ನಿನ್ನಲ್ಲಿ ಭರವಸೆ ಬಿಟ್ಟು ನಿನ್ನಲ್ಲಿ ನಂಬಿಕೆ ಇಟ್ಟು ಅವರು ಕೇಳಿಕೊಂಡಿರುವಾಗ ಸ್ವಾಮಿ ನೀನೇ ಅವರನ್ನ ಕರುಣಿಸು ಸ್ವಾಮಿ. ಹಾಗೂ ಸಣ್ಣ ಮಗುವಾದ ಎಲೋಜ ಅಲಾಂಗ್ ಅವ್ರಿಗೋಸ್ಕರ ಆ ಮಗುವಿಗೋಸ್ಕರ ಬಿಡುತ್ತೇನೆ ಸ್ವಾಮಿ. ಅದಕ್ಕೂ ಒಂದು ಮೂತ್ರಕೋಶದ ಒಂದು ಸಮಸ್ಯೆ ಇದೆ ಸ್ವಾಮಿ. ಅದು ಕೂಡ ಸ್ವಾಮಿ ಆ ಒಂದು ಮೂತ್ರಕೋಶದ ಶಸ್ತ್ರಚಿಕಿತ್ಸೆಗೆ ಒಳಪಡ್ತಾ ಇದೆ ಸ್ವಾಮಿ. ಆ ಮಗುವಿಗೋಸ್ಕರ ಬಿಡ್ತೇವೆ ಸ್ವಾಮಿ. ಅದರ ತಂದೆ ತಾಯಿಗಳಿರುವ ಆತಂಕವನ್ನ ಭಯವನ್ನ ನಿವಾರಿಸು ಸ್ವಾಮಿ. ತಂದೆ ನಿನ್ನ ಮೇಲೆ ದೃಷ್ಟಿ ಇಟ್ಟು ಅವ್ರು ಕೇಳ್ಕೊಳ್ತಾ ಇದ್ದಾರಪ್ಪ. ಆ ಆಶಾಭಂಗ ಪಡಿಸಬೇಡ ಸ್ವಾಮಿ. ಆ ಮಗುವನ್ನ ನೀನು ಕಾಯ್ದು ಕಾಪಾಡಪ್ಪ. ಹಾಗೆ ಓಸ್ಬಮ್ ಜೋಲ್ ಅನ್ನೋರು ಕೊಯಂಬತ್ತೂರಿಂದ ಪ್ರಾರ್ಥನೆ ಮಾಡ್ಲಿಕ್ಕೆ ಕೇಳ್ಕೊಂಡಿದ್ದಾರಪ್ಪ. ಆ ಮಗನನ್ನ ನೀನು ಆಶೀರ್ವಾದ ಮಾಡು. ಅವರು ಇವಾಗ ಅವರ ಸಮಸ್ಯೆಯಿಂದ ಗುಣ ಹೊಂದ್ತಾ ಇದ್ದಾರೆ ಸ್ವಾಮಿ. ಅದಕ್ಕೋಸ್ಕರ ನೀನು ಕೊಂಡಾಡ್ತೇವೆ ಸ್ವಾಮಿ. ಅವ್ರಿಗೆ ಆಗಿರುವಂತ ಬದಲಾವಣೆಗೋಸ್ಕರ ನೀನು ಸ್ವಾಮಿ. ಆ ಮಗನನ್ನ ಇನ್ನೂ ಹೆಚ್ಚಾಗಿ ನೀನು ಆಶೀರ್ವಾದ ಮಾಡು. ಶ್ರೀನಿವಾಸ್ ಕೆ ಎಂಬವರು ಬೆಂಗಳೂರವರು ತಂದೆಯ ದೇವರೇ, ಅವರು ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಸ್ವಾಮಿ. ಆ ಮಗನಿಗೆ ಬೇಕಾದಂತಹ ಆರೋಗ್ಯವನ್ನ ಪಾಲಿಸಿಕೊಡು. ಆ ಮಗನಿಗೆ ಬೇಕಾದಂತಹ ಒಳ್ಳೆಯ ಚಿಕಿತ್ಸೆಯನ್ನ ಔಷಧೋಪಚಾರವನ್ನ ದೊರಕಿಸಿಕೊಡು ಸ್ವಾಮಿ. ಅವರಿಂದ ತೆಗೆದುಕೊಳ್ಳುವಂತಹ ಔಷಧಗಳಿಂದ ಅವರಿಗೆ ಗುಣ ಹೊಂದಿ ಸ್ವಾಮಿ. ನಿನ್ನ ಸನ್ನಿಧಾನದಲ್ಲಿ ಬಂದು ನಿನಗೆ ಕಾಣಿಕೆಯನ್ನು ಸಲ್ಲಿಸುವಂತೆ ಸಹಾಯ ಮಾಡು. ನಮ್ಮ ಮಧ್ಯ ಸ್ವಾಮಿ ಶ್ರೀಮತಿ ಪ್ರೇಮರವರಿದ್ದಾರೆ ಸ್ವಾಮಿ. ಆನಂದರಾಜ್ ಅವರು ಹೊಟ್ಟೆಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರಪ್ಪ. ಹಾಗೂ ಡಾಕ್ಟರ್ ಸುನೀಲ್ ಬಾಬು ಅವರು ಕೂಡ ಈ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಸ್ವಾಮಿ. ಅವರಿಗೆ ಹಣದ ಒಂದು ಕೊರತೆ ಇದೆ ಸ್ವಾಮಿ. ಅದರ ಸಮಸ್ಯೆ ಆ ಒಂದು ಸಮಸ್ಯೆಯನ್ನ ನೀಗಿಸಪ್ಪ. ಹಾಗೆ ನಮ್ಮ ಮಧ್ಯದಲ್ಲಿ ಸ್ವಾಮಿ ಬಾಬ್ ನಾಥನ್ನ ನೋಡಿದ್ದಾರೆ ಸ್ವಾಮಿ. ಅವರು ಶಸ್ತ್ರಚಿಕಿತ್ಸೆಗೆ ಒಳಪಡ್ತಾ ಇದ್ದಾರೆ ಸ್ವಾಮಿ. ಈ ಸಂದರ್ಭದಲ್ಲಿ ತಂದೆಯ ದೇವರೇ, ಆ ಮಗನನ್ನ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ನೀನು ಆ ಮಗನನ್ನ ಕರುಣಿಸು. ಆ ಮಗನಿಗೆ ಬೇಕಾದಂತ ಸಹಾಯವನ್ನ ನೀನು ಒದಗಿಸಿಕೊಡು ಸ್ವಾಮಿ. ದುರ್ಗಾ ಪ್ರಸಾದ್ ರವರು ಆಂಧ್ರ ಪ್ರದೇಶದಿಂದ ಸ್ವಾಮಿ ಅವರು ನಿನ್ನ ಬಳಿ ಬಂದಿದ್ದಾರಪ್ಪ. ಅವರಿಗೆ ಬೇಕಾದಂತಹ ಒಂದು ಮಾತಿನ ಸಮಸ್ಯೆ ಇದೆ ಸ್ವಾಮಿ. ಆ ಒಂದು ಮಾತು ದೊರಕುವಂತೆ ಅವರಿಗೆ ಸಹಾಯ ಮಾಡು. ಯಾಕಂದ್ರೆ ಈ ಲೋಕದಲ್ಲಿರುವಾಗ ನೀನು ಸ್ವಾಮಿ ಅನೇಕ ಕಿವುಡರಿಗೆ ಅನೇಕ ಮೂಕರನ್ನ ನೀನು ಸ್ವಸ್ಥಪಡಿಸಿದಂತ ದೇವರು. ಈಗಲೂ ಸಹ ನೀನೇ ಆ ಕೆಲಸವನ್ನ ಮಾಡುವಂತವನಾಗಿದ್ದಿ ಸ್ವಾಮಿ. ಅದಕ್ಕೋಸ್ಕರ ಸ್ವಾಮಿ ಆ ಮಗನ ಬಾಯನ್ನು ಮುಟ್ಟಿ ಆತನಿಗೆ ಒಳ್ಳೆಯ ಮಾತು ಬರುವಂತೆ ಸಹಾಯ ಮಾಡು ಸ್ವಾಮಿ. ಮಧ್ಯೆ ಲಕ್ಷ್ಮೀ ವೆಂಕಟ ಶ್ರೀನಿವಾಸನ್ ಅವರು ಕೋಮಾ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಸ್ವಾಮಿ. ಆ ಪರಿಸ್ಥಿತಿಯಿಂದ ಅವರನ್ನ ಬಿಡಿಸಪ್ಪ. ಅವರು ಮತ್ತೆ ಎಚ್ಚರಗೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ. ತಂದೆಯ ದೇವರೇ, ಹಾಗೂ ಶ್ರೀಮತಿ ರೇಖಾ ಶೈಲೇಶ್ ಅವರಿಗೋಸ್ಕರ ಬಿಡುತ್ತೇವೆ ಸ್ವಾಮಿ. ಅವರು ಶಾರೀರಿಕವಾದ ಒಂದು ಸಮಸ್ಯೆಯಲ್ಲಿದ್ದಾರೆ ಸ್ವಾಮಿ. ಆರೋಗ್ಯ ಸಮಸ್ಯೆಗಳಲ್ಲಿ ಇರುವಂತಹ ಪ್ರತಿಯೊಬ್ಬ ಮಕ್ಕಳು ತಂದೆಯ ದೇವರೇ, ನಿನ್ನ ಬಳಿ ನಾವು ನಂಬಿಕೆ ಇಟ್ಟು ಬೇಡವರಾಗಿದ್ದೇವೆ ಸ್ವಾಮಿ. ಅವರಿಗೋಸ್ಕರ ಬೇಡವರಾಗಿದ್ದೇವೆ. ಪ್ರತಿಯೊಬ್ಬರನ್ನು ಸ್ವಾಮಿಯನ್ನು ಕರುಣಿಸು, ಮುಟ್ಟು ಸ್ವಾಮಿ. ಮಾತ್ರವಲ್ಲದೆ ಅನೇಕರು ತಂದೆಯ ದೇವರೇ ಇಂತಹ ಸಮಸ್ಯೆಗಳಲ್ಲಿ ಇದ್ದಾರೆ ಸ್ವಾಮಿ. ಈ ಲೋಕದಲ್ಲಿ ನಮಗೆ ಇನ್ಯಾರು ಸ್ವಾಮಿ ಈ ಸಮಸ್ಯೆಯಿಂದ ಬಿಡಿಸುವರಿಲ್ಲ ಸ್ವಾಮಿ. ನೀನು ಪ್ರೀತಿಸಿ ನಿನ್ನ ಕರಗಳಿಂದ ಇವರೆಲ್ಲ ಬಿಡಿಸುವ ಬೇಕಾಗಿದೆ ಸ್ವಾಮಿ. ಅದಕ್ಕೋಸ್ಕರ ತಂದೆ, ಇವರ ಜೀವಿತದಲ್ಲಿ ನೀನು ಬೆಳಕಾಗಿ ಬಪ್ಪ. ಇವರಿಗಿರುವಂತಹ ಕತ್ತಲೆಯ ಜೀವಿತವನ್ನ ತೆಗೆದುಹಾಕು ಸ್ವಾಮಿ. ಆರೋಗ್ಯ ಭರಿತರಾಗಿ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಕ್ರೈಸ್ತೀಯ ಜೀವಿತವನ್ನ ಜೀವಿಸುವಂತೆ ಸಹಾಯ ಮಾಡು ಸ್ವಾಮಿ. ಈ ಮುಂಜಾನೆ ತಂದೆಯ ದೇವರೇ, ಈ ಕೂಟದಲ್ಲಿ ನೆರೆದು ಬಂದಿರುವಂತ ಪ್ರತಿಯೊಂದು ಕುಟುಂಬಗಳನ್ನ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ ಸ್ವಾಮಿ. ನಮ್ಮ ಸಮಸ್ಯೆಗಳು ಸಹ ಗೊತ್ತಿದೆ ಸ್ವಾಮಿ. ಈ ಸಮಸ್ಯೆಗಳನ್ನ ಎದುರಿಸುವುದಕ್ಕೆ ಬೇಕಾದಂತ ಧೈರ್ಯವನ್ನ ದಯಪಾಲಿಸು. ನೀನು ನಮಗೆ ಸಹಾಯಕನಾಗಿರು ಸ್ವಾಮಿ. ಈ ಶೋಧನೆಗಳನ್ನ, ಇದಕ್ಕಿಂತ ಹೆಚ್ಚಿನ ಶೋಧನೆಗಳು ಬಂದಾಗಿ ಸ್ವಾಮಿ ನಾವು ಬಿದ್ದು ಹೋಗದೆ ನಾವು ದೃಢ ಮನಸ್ಸಿನಿಂದ ಮುಂದೆ ಸಾಗುವಂತೆ ಸಹಾಯ ಮಾಡು ಸ್ವಾಮಿ. ತಂದೆಯ ದೇವರೇ, ನಮಗೆ ನೀನೇ ಬೆಳಕಾಗಿದ್ದಿ ಸ್ವಾಮಿ. ನೀನೇ ನಮ್ಮ ದೇವರು ಸ್ವಾಮಿ. ನಮ್ಮನ್ನು ನೋಡುವಾಗ ಅನೇಕರಿಗೆ ಸ್ವಾಮಿ, ಹೌದು ಇವರು ದೇವರು, ಬಹಳ ದೊಡ್ಡ ದೇವರು, ಅವರ ದೇವರು ಅವರನ್ನ ನಡೆಸುವನಾಗಿದ್ದಾನೆ ಎಂಬ ಒಂದು ತೀರ್ಮಾನ ತೆಗೆದುಕೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ. ಓ ಅಬ್ರಹಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ, ಯಾವ ರೀತಿ ನೀನು ಇಸ್ರಾಯೇಲರಿಗೋಸ್ಕರ ನೀನು ತಂದೆಯ ದೇವರಿಗೆ ಎಲ್ಲವನ್ನೂ ಕೊಟ್ಟು ನಡೆಸ್ತೀಯೋ,
ಅದೇ ರೀತಿ ಇಡೀ ಲೋಕಕ್ಕೆ ಎಲ್ಲವನ್ನೂ ಕೊಟ್ಟು ನಡೆಸ್ತಾ ಬಂದಿದ್ದೀಯಪ್ಪ. ನೀವು ವಿಶೇಷವಾಗಿ ನಿನ್ನ ಕರುಣೆಯಿಂದ ಮಳೆಯನ್ನ ಸುರಿಸಿದ್ದೀಯಪ್ಪ. ಕೆಲವು ಕಡೆ ಮಳೆಯಿಂದ ದೊಡ್ಡ ಸಮಸ್ಯೆ ಆಗಿದೆ, ಅದನ್ನೆಲ್ಲ ನೀನು ಪರಿಹರಿಸಪ್ಪ. ನೀವು ಕೆಲವು ದೇಶಗಳಲ್ಲಿ ಬಹಳ ದೊಡ್ಡ ದೊಡ್ಡ ಸಮಸ್ಯೆಗಳಿವೆ ಸ್ವಾಮಿ, ಯುದ್ಧಗಳು ಆಗ್ತಾ ಇವೆ ಸ್ವಾಮಿ. ಆ ಯುದ್ಧದ ಮಧ್ಯದಲ್ಲಿ ತಂದೆಯಾದ ದೇವ್ರ ಜನರು ನಲುಗಿ ಹೋಗಿದ್ದಾರೆ. ಅವ್ರಿಗೆ ಇನ್ಯಾರ್ದು ದಿಕ್ಕು ಸ್ವಾಮಿ? ಮನುಷ್ಯನಿಂದ ಇದು ಸಾಧ್ಯವಿಲ್ಲ ಸ್ವಾಮಿ. ತಂದೆಯಾದ ದೇವರೇ ನೀನೇ ಅವ್ರ ಜೊತೆ ಮಾತಾಡು, ಶಾಂತಿಯಿಂದ ಸಮಾಧಾನದಿಂದ ಜೀವಿಸಿ ತಂದೆಯೇ ನಿನ್ನನ್ನು ಕಂಡುಕೊಳ್ಳುವಂತೆ ಪ್ರತಿಯೊಬ್ಬರಿಗೂ ಒಂದು ಅವಕಾಶಗಳನ್ನು ಕೊಟ್ಟು ನಮ್ಮನ್ನು ನಡೆಸಬೇಕಾಗಿ ಬಿಡುತ್ತೇನೆ ಸ್ವಾಮಿ. ಈ ದಿನವೆಲ್ಲ ನಾವು ಭಯಭಕ್ತಿ ಉಳ್ಳವರಾಗಿ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡುವಾಗ ಭಯಭಕ್ತಿ ಉಳ್ಳವರಾಗಿ ಹಾಗೂ ನಮ್ಮ ಹೋಗೋಣ ಬರೋಣಗಳಲ್ಲಿ ಎಲ್ಲಾ ಶೋಧನೆಗಳನ್ನ ನಾವು ಜಯಿಸಲ್ಪಟ್ಟರಾಗಿ ಮತ್ತೆ ಸಾಯಂಕಾಲದ ವೇಳೆ ಸ್ವಾಮಿ ಅಂತಾರಾಷ್ಟ್ರೀಯ ಸಬ್ಬತ್ತು ಶಾಲೆ ತರಗತಿಗಳಿಗೆ ನಾವು ಉತ್ಸಾಹದಿಂದ ಆಸಕ್ತಿಯಿಂದ ಭಾಗವಹಿಸುವಂತೆ ನಮ್ಮೊಬ್ಬೊಬ್ಬರಿಗೂ ಸಹಾಯ ಮಾಡುತ್ತಾ ಬರಬೇಕೆಂದು ಪ್ರಭುವು ರಕ್ಷಕನೂ ಆದ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್. ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾ ಕಾಲವು ಕೂಡಿ ಬಂದಿರುವಂತಹ ದೇವ ಮಂದಿಯ ಸಂಘ, ಪ್ರತಿಯೊಂದು ಕುಟುಂಬ, ಮಕ್ಕಳು, ಬಂಧು ಬಳಗದವರ ಸಂಘ ಹಾಗೂ ಸ್ವಾಮಿ ಪ್ರಾರ್ಥನೆ ಸಲ್ಲಿಸಿರುವಂತಹ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳ ಸಂಘ, ಈ ಕಾರ್ಯಕ್ರಮದಲ್ಲಿ ಸ್ವಾಮಿ ಸಂದೇಶವನ್ನು ತಂದ ನಿನ್ನ ಬೋಧಕರ ಸಂಗಡ ಹಾಗೂ ಸ್ವಾಮಿ ಪ್ರಾರ್ಥನೆ ಮಾಡಿದಂತ ನಿನ್ನ ಭಕ್ತರ ಸಂಘ, ನಮ್ಮೆಲ್ಲರ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಬೆಳಗಿನ ಜಾವದಲ್ಲಿ ದೈವಿಕ ಮನವನ್ನ ಬಡಿಸಿದ ಬೋಧಕರಾದ ಎಸ್.ಟಿ. ಸಾಲಮನ್ ರವರಿಗೂ, ಪ್ರಾರಂಭದ ಹಾಗೂ ಅಂತ್ಯದ ಪ್ರಾರ್ಥನೆಗಳನ್ನ ಮಾಡಿದಂತಹ ಸಹೋದರಿಗೂ ಹಾಗೂ ಹಿರಿಕರಿಗೂ, ವಿಶೇಷ ಗೀತೆಯನ್ನ ಹಾಡಿದಂತಹ ಬೋಧಕರಾದ ಎಂ ರಾಜುರವರಿಗೂ, ಕುಟುಂಬದಲ್ಲಿ ಕೂಡಿ ಬಂದಿರತಕ್ಕಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಮತ್ತೆ ನಾವು ಸಾಯಂಕಾಲದಲ್ಲಿ ಕನ್ನಡ ಅಂತಾರಾಷ್ಟ್ರೀಯ ಸಭಾಶಾಲೆಯಲ್ಲಿ ಕೂಡಿ ಬರುವ ಸಭಾಶಾಲೆಯ ಪಾಠಗಳನ್ನ ಓದಿಕೊಂಡು ಬರುವುದಾದ್ರೆ ನಿಜವಾಗಿಯೂ ಇನ್ನೂ ಹೆಚ್ಚಿನದಾಗಿ ನಾವು ಕಲಿಯಲು ಸಾಧ್ಯವಾಗುವಂತದ್ದಾಗಿದೆ. ಎಲ್ಲರಿಗೂ ಬೆಳಗಿನ ಮುಂಜಾನೆಯ ಶುಭೋದಯಗಳು. Thank you, Pastor. Thank you, Pastor. Thank you. ಎಲ್ರಿಗೂ ಶುಭೋದಯ.